ಅಂತಂದ್ರೆ ಆ ತಾಯಿಯ ಆಶೆ ಕಿವಿಯಿಂದ ಹೆಣ್ಣೆ ಆಗಲಿ ಗಂಡೆ ಆಗಲಿ ಹುಟ್ಟಿದ ಬಳಿಕ ಅಮ್ಮ ಎಂತಕ್ಕಂಥ ಶಬ್ದವನ್ನು ಕೇಳಬೇಕೆಂತಕ್ಕಂಥ ಆಶಯ ಪ್ರತಿಯೊಬ್ಬ ತಾಯಿದು ಕೂಡ. ಆದ್ರೆ ಕಾಶಿಬಾಯಿಯ ಆಶೆ ಮಕ್ಕಳಾಗ್ಬೇಕಂತ ತಿಳ್ಕೊಂಡು ಒಂದಲ್ಲ ಎರಡಲ್ಲ 10 ದೇವರಿಗೆ ಹರಕೆಯನ್ನು ಹೊತ್ತಾಳೆ. ಅದ್ರೊಳಗೆ ಮಿಗಿಲಾಗಿರ್ತಕ್ಕಂಥ ತನ್ನ ಮನೆಯ ದೇವರಾಗಿರ್ತಕ್ಕಂಥ ಜಟ್ಟಿಂಗರಾಯರಿಗೆ ಹೋಗಿ ಬೇಡಿಕೊಳ್ಳಕತ್ತಾಳೆ. ಯಾರಿಗಾಗಿ? ಒಂದು ಮಗುವಿಗಾಗಿ. ಹೆಣ್ಣಾಗ್ಲಿ ಗಂಡಾಗ್ಲಿ ತಾಶಿಗೆ ಹುಟ್ಟಲಿ ತಾಶಿಗೆ ಸಾಯಲಿ ಬಂಜೆ ಎನ್ನುವಂಥ ಶಬ್ದವನ್ನು ಕಳಿ ಭಗವಂತ ಅಂತ ಹೇಳಿ ಹರಕೆಯನ್ನು ಹೊತ್ತರೂ ಕೂಡ ಆ ತಾಯಿಯ ಪ್ರಾರಬ್ಧ ಕರ್ಮ ಮಕ್ಕಳಾಗದೇ ಇರುವಂಥ ಸಂದರ್ಭದಲ್ಲಿ ಏನೋ ಪೂರ್ವ ಜನ್ಮದ ಪುಣ್ಯ ಕರ್ಮ ಅನ್ನೋದು ಹೋಗ್ಯದ, ಧರ್ಮ ಅನ್ನೋದು ಬಂದಂತ ಸಮಯದೊಳಗ ಆ ತಾಯಿ ಇಚ್ಛಾ ಪ್ರಕಾರವಾಗಿ ಜಟ್ಟಿಂಗರಾಯನ ಆಶೀರ್ವಾದದಿಂದ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾಳೆ. ಯಾವಾಗ ಜನ್ಮವನ್ನು ಕೊಟ್ಟಂತ ಸಮಯದೊಳಗೆ ಬೇಡ್ಕೊಳ್ತಾಳೆ ಮನೆ ದೇವರಿಗೆ, ಕುಲದೇವರಿಗೆ ಬೇಡ್ಕೊಳ್ತಾಳೆ. ಯಪ್ಪ ಹೇ ಜಟ್ಟಿಂಗರಾಯ, ನನ್ನನ್ನು ಉಳಿಸಿದ್ರು ಅಷ್ಟ, ನಿನ್ನ ಪಾದಕ್ಕೆ ಕರ್ಕೊಂಡ್ರು ಕೂಡ ಅಷ್ಟ, ಕಾರಣವನ್ನು ಮಗುನನ್ನು ಕೊಟ್ಟು ಬಿಟ್ಟೆ ಅಂದ ಬಳಿಕ ವಂಶವನ್ನು ಬೆಳಗುವುದಕ್ಕಾಗಿ ಮಗ ಹುಟ್ಟಿ ಅನ್ನಂದ ಬಳಿಕ ಇದಕ್ಕಿಂತ ಹೆಚ್ಚಿಂದ ಏನು ಬೇಕು ನನಗೆ ಅಂದಕ್ಕೆ. ಇದಕ್ಕಿಂತ ಹೆಚ್ಚಿಂದ ಏನೂ ಬೇಡ ಅಂತ ತಿಳ್ಕೊಂಡು ನಿತ್ಯಲು ಕೂಡ ಬೇಡ್ಕೊಳ್ಬೇಕಾದ್ರೆ ಯಾವಾಗ ಮಗ ಹುಟ್ಟಿದ ತಕ್ಷಣ ಮುಂದೆ 13 ದಿವಸಕ್ಕೆ ಹೆಸರನ್ನಿಟ್ಟಾರ. ಏ ಕಾಕ, ಯಾವಾಗ ಹೆಸರನ್ನಿಟ್ಟಾರ ಎಲ್ಲಾಲಿಂಗ ಅಂತ ತಿಳ್ಕೊಂಡು ಯಾವಾಗ ಹೆಸರನ್ನಿಟ್ಟಾರ, ಇಟ್ಟಂತ ಸಮಯದೊಳಗ ಬಂದು ಬಳಗ ಎಲ್ಲರೂ ಕೂಡ ಬಂದಾರೆ, ಹೆಸರನ್ನಿಟ್ಟಾರೆ, ಊಟ ಮಾಡ್ಯಾರೆ. ತಮ್ಮ ಮನೆಗೆ ತೆರಳಿದ ಬಳಿಕ ಮುಂದೆ ಇತ್ತಾಗ ತಾಯಿ ವಿಚಾರ ಮಾಡ್ತಾಳೆ, ಹುಟ್ಟಿದ ಮಗನಿಗೆ ಚಲೋ ಸಂಸ್ಕಾರ ಕೊಡ್ಬೇಕಂತ ಹೇಳಿ. ಆಶ್ಚರ್ಯ ಏನು ಅಂತಂದ್ರೆ ಹುಟ್ಟಿದ ಮಗ ಅಳತಾ ಇರುವಂತ ಸಮಯದೊಳಗ ಎದೆ ಹಾಲನ್ನ ಕುಡಿಲಾರ್ದಾಗ ಅವಾಗ 1 ದಿವಸ ಹೋತು, 2 ದಿವಸ ಹೋತು, 3 ದಿವಸ ಹೋತು. ಮನೆಯೊಳಗ ಜನ ಅನ್ನಕತ್ರು, ಯಾಕ ಮಗ ಎದೆ ಹಾಲ ಕುಡಿವಲ್ದು, ಏನಾಗ್ಯದ ಗೊತ್ತಿಲ್ಲ ಅಂತ ತಿಳ್ಕೊಂಡು ಅನ್ಬೇಕಾದ್ರ ಕೂಡಿದ ಹೆಣ್ಣು ಮಕ್ಕಳು ಕೂಡಿದ ತಾಯಂದ್ರು ಅಂತಾರ, ಯವ ನೋಡು ಮಗನಿಗೆ ಯಾರಾದ್ರೂ ದೃಷ್ಟಿಯನ್ನು ಬಿಟ್ಟಿಟ್ಟಾರ ನೋಡು ಅಂತ ಒಂದಿಷ್ಟು ಮಂದಿ. ಅಕಸ್ಮಾತಾಗಿ ಯಾರಾದ್ರೂ ಏನಾರ ಮಾಡಿಸಿರ್ಬೇಕು ನೋಡಂತ ತಿಳ್ಕೊಂಡು ಒಂದಿಷ್ಟು ಮಂದಿ. ಅಕಸ್ಮಾತಾಗಿ ಹುಡುಗ ಏನಾದ್ರು ನೋಡಿ ಹೆದರ್ಬೇಕು ನೋಡಂತ ತಿಳ್ಕೊಂಡು ಒಂದಿಷ್ಟು ಮಂದಿ. ಹಲವಾರು ರೀತಿಯಾಗಿ ಒಬ್ಬೊಬ್ಬರು ಒಂದೊಂದು ಥರ ಹೇಳಲಿಕ್ಕತ್ರು, ಮಗನಿಗೆ ಹಂಗೆ ಮಾಡಿರ್ಬೇಕು, ಹಿಂಗೆ ಮಾಡಿರ್ಬೇಕು. ಯಾಕೆ ಅಪರೂಪಕ್ಕೆ ಒಬ್ಬ ಮಗ ಹುಟ್ಟಿದ ಮಗನ ಮ್ಯಾಗ ಯಾರ ಕಣ್ಣು ಬಿದ್ದದೋ ಗೊತ್ತಿಲ್ಲ, ಯಾರ ದೃಷ್ಟಿ ಬಿದ್ದದೋ ಗೊತ್ತಿಲ್ಲ, ಯಾರು ಏನು ಮಾಡಿಸಿರೋ ಗೊತ್ತಿಲ್ಲ. ನಿಮ್ಮ ಮನೆಗೆ ನೋಡ್ರಿ ಏನಾಗದ ಅಂತ ತಿಳ್ಕೊಂಡು ಯಾರು ನಿಂಬೆಹಣ್ಣು ಮಾಡಿಸಿರ್ಬೇಕ, ಮಾಟ ಮಂತ್ರ ಮಾಡಿಸಿರ್ಬೇಕ, ಹಿಂಗೆ ಯಾವಾಗ ಜನಗಳು ಅನ್ನಕತ್ರು ಅನ್ನುವಂಥ ಸಮಯದೊಳಗೆ ಕಾಶಿಬಾಯಿ ಒಂದು ಕ್ಷಣ ಹೆದರಿ ಬಿಡ್ತಾಳೆ. ಯಾಕ? ಅಪರೂಪಕ್ಕೆ ಬಹಳ ದಿವಸಕ್ಕೆ ಹುಟ್ಟಿರ್ತಕ್ಕಂಥ ಒಬ್ಬ ಮಗ ಅಳಲಿಕ್ಕತ್ತಾನೆ, ಕಿರಿಕಿರಿ ಮಾಡ್ಲಿಕ್ಕತ್ತಾನೆ, ಏನು ಮಾಡ್ಬೇಕು ಅನ್ನೋದ್ರೊಳಗಾಗಿ ಅವಾಗ ಆಕೆ ನಂಬಿದ್ದು ಯಾರನ್ನ ಅಂತಂದ್ರೆ ಗುರುದೇವನಾಗಿರ್ತಕ್ಕಂಥ ಜಟ್ಟಿಂಗರಾಯನನ್ನ. ಯಾವಾಗ ಗುರುವಿನ ನಂಬಿದಂತ ಸಮಯದೊಳಗ, ಯಾವ ಸಮಯದೊಳಗ ಸದ್ಗುರುನಾಥ ಹೆಂಗ ನಮ್ಮ ಮನೆ ಮುಂದೆ ಬಂದು ಬೇಡ್ತಾನೋ ಗೊತ್ತಿಲ್ಲ, ಬೇಡಿದಂತ ಸಮಯದೊಳಗ ದಾನ ಮಾಡಿಬಿಡ್ಬೇಕಂತ. ಇತ್ತ ಮನೆಯೊಳಗ ಗಂಡ ಹೆಂಡತಿ ಕಣ್ಣೀರು ಹಾಕ್ಲಿಕ್ಕತ್ತಾರೆ, ಮಗ ಅಳುವುದನ್ನ ನಿಲ್ಲಿಸ್ತಾ ಇಲ್ಲ, ಏನು ಮಾಡ್ಬೇಕಂತ ತಿಳ್ಕೊಂಡು ಶಿವಪ್ಪ ಕಾಶಿಬಾಯಿ ಕಣ್ಣೀರು ಹಾಕಬೇಕಾದ್ರ ಸಾಕ್ಷಾತ್ ಜಟ್ಟಿಂಗರಾಯ ಒಬ್ಬ ಜಂಗಮನ ರೂಪವನ್ನು ಧರಿಸಿ ಆ ಮನೆ ಮುಂದೆ ಬಂದಾನೆ. ಯಾವಾಗ ಜಂಗಮನ ರೂಪವನ್ನು ಧರಿಸಿ ಜಟ್ಟಿಂಗರಾಯ ಮನೆ ಮುಂದೆ ಬಂದು ನಿಂತುಕೊಂಡು ಕೇಳ್ತಾನೆ, ಧರ್ಮ ಪುರಾಣದಲ್ಲಿ ಭವತಿ ಭಿಕ್ಷಾಂದೇಹಿ ಅಂದ. ಒಳಗಿರ್ತಕ್ಕಂಥ ಕಾಶಿಬಾಯಿ ಕಣ್ಣೀರು ಹಾಕಕತ್ತಾಳ, ಕೂಸು ಅಳಕತ್ತೈತಿ, ಏನು ಮಾಡ್ಬೇಕು ಅನ್ನೋದ್ರೊಳಗಾಗಿ ಇತ್ತ ಕಡೆಗೆ ಮಹಾತ್ಮ ಬಂದಾನ, ಸಾಧು ಬಂದಾನ, ಕಾವ್ಯ ಕಪನಿ ತೊಟ್ಟಾನ, ಕಾಲೊಳಗ ಆವಿಗೆ ತೊಟ್ಟಾನ, ಕೈಯೊಳಗ ಬೆತ್ತ ಹಿಡ್ದಾನ, ಒಂದು ಕೈಯೊಳಗ ಜೋಳಿಗೆ ಹಿಡ್ದಾನ, ಹಣೆ ತುಂಬ ಭಸ್ಮ ಲಿಂಗವನ್ನು ಧರಿಸ್ಕೊಂಡು ಬಂದ ಮನೆ ಮುಂದೆ ನಿಂತು ಕೇಳ್ತಾನ, ಧರ್ಮ ಪುರಾಣದಲ್ಲಿ ಭವತಿ ಭಿಕ್ಷಾಂದೇಹಿ ಅಂದಾಗ ಇತ್ತ ಕಡೆಗೆ ಮಗನನ್ನ ನೋಡಬೇಕು, ಏನ ಆ ಸಾಧುವಿಗೆ ನೀಡಬೇಕು. ಯಾವಾಗ ಕಾಶಿಬಾಯಿ ಹಿಂಗ ನೋಡುವಂತ ಸಮಯದೊಳಗ ಇರ್ಲಿ ಮಹಾತ್ಮ ಬಂದ ಅಂತ ತಿಳ್ಕೊಂಡು ಅಳುವಂತ ಮಗನನ್ನ ಬಗಲಾಗಿ ಎತ್ಕೊಂಡು ಹೋಗಿ ತನ್ನ ಕೈಯಿಂದ ಜೋಳಿಗೆ ಒಳಗ ಏನಾದ್ರೂ ನೀಡಬೇಕು ಅನ್ನೋದ್ರೊಳಗಾಗಿ ನೋಡ್ತಾಳೆ ತೇಜೋಭರಿತವಾಗಿರ್ತಕ್ಕಂಥ ಸಂತ. ಯವ್ವ ನೆನಪಿರ್ಲಿ, ಯಾವ ಸಮಯದೊಳಗ ಯಾವ ರೂಪದೊಳಗ ಭಗವಂತ ಹೆಂಗ ಬಂದ ನಮಗೆ ಕೇಳ್ತಾನೋ ಗೊತ್ತಿಲ್ಲ, ಕೊಟ್ಟಂತ ಸಮಯದೊಳಗ ದಾನ ಮಾಡಿಬಿಡ್ಬೇಕಂತೇವ್, ದಾನ ಮಾಡಿಬಿಡ್ಬೇಕಂತ. ಕೈ ಚಲೋ ಇದ್ದಾಗ ದಾನ ಮಾಡ್ಬೇಕ, ಕಣ್ಣು ಚಲೋ ಇದ್ದಾಗ ಒಳ್ಳೇದ ನೋಡ್ಬೇಕ, ಕಿವಿ ಗಟ್ಟಿದ್ದಾಗ ಒಳ್ಳೇದನ್ನ ಕೇಳ್ಬೇಕ, ಕಾಲು ಗಟ್ಟಿದ್ದಾಗ ಒಳ್ಳೇದಕ್ಕ ಪಾದಯಾತ್ರೆ ಮಾಡ್ಬೇಕ.
ಯಾವ ಸಮಯದೊಳಗ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಕಾರಣ ಯಾವ ಸಂದರ್ಭದೊಳಗ ಯಾವ ರೂಪವನ್ನು ಧರಿಸಿ ಮಹಾತ್ಮ ಹೆಂಗ ಬರ್ತಾನೋ ಗೊತ್ತಿಲ್ಲ. ಕೊಟ್ಟು ಬಿಡ್ಬೇಕ. ಅಗರ್ಭ ಶ್ರೀಮಂತ, ಬರೀ ಶ್ರೀಮಂತ ಅಲ್ಲ, ಅಗರ್ಭ ಶ್ರೀಮಂತ. ಇಡೀ ಊರಿಗೆ ಅವನಂತ ಶ್ರೀಮಂತ ಯಾರೂ ಇಲ್ಲ. ಮನಿ ಒಳಗ ಏನು ಕಟ್ಟಿದ್ದ ಅಂತಂದ್ರ 100 ಕುದುರೆ ಕಟ್ಟಿದ್ದ, 100 ಕುದುರೆ. ಅಗರ್ಭ ಶ್ರೀಮಂತ 100 ಕುದುರೆ ಕಟ್ಟ್ಯಾನೆ. 100 ಕುದುರೆ ಕಟ್ಟಿರ್ಬೇಕಾದ್ರೆ ಕೈಗೊಬ್ರ ಕಾಲಿಗೊಬ್ರ ಆಳ ಮಕ್ಕಳು. ಅವನ ಮನೆ ಮುಂದೆ ಒಬ್ಬ ಸಾಧು ಬಂದ. ಲಕ್ಷ ಕೊಟ್ಟು ಕೇಳಿರ್ತಾಯಿ ಒಂದಿಷ್ಟು. ಅಗರ್ಭ ಶ್ರೀಮಂತ ಕಾಲ್ ಮ್ಯಾಗ ಕಾಲ್ ಹಾಕೊಂಡು ಕುಂತ್ಕೊಂಡಾನೆ. ಭಗವಂತ ಒಂದು ಕ್ಷಣ ಸಿರಿತನವನ್ನ ಕೊಟ್ಟು ನೋಡ್ತಾನ, ಒಂದು ಕ್ಷಣ ಕಸ್ಕೊಂಡು ನೋಡ್ತಾನ. ಯಾವಾಗ ಕೊಡ್ತಾನೋ ಗೊತ್ತಿಲ್ಲ, ಯಾವಾಗ ಕಸ್ಕೊಂತಾನೋ ಗೊತ್ತಿಲ್ಲ. ಕೊಟ್ಟಂತ ಸಮಯದಲ್ಲಿ ಕೊಟ್ಟು ಬಿಡ್ಬೇಕಂತ ಅವ ಕಸ್ಕೊಳ್ಳೋದಕ್ಕಿಂತ ಪೂರ್ವದಲ್ಲಿ ಅಗರ್ಭ ಶ್ರೀಮಂತ ಕಾಲ್ ಮ್ಯಾಗ ಕಾಲ್ ಹಾಕೊಂಡು ಕುಂತ್ಕೊಂಡಾನ. ಕೈಗೊಬ್ರ ಕಾಲಿಗೊಬ್ರ ಆಳ ಮಕ್ಕಳ. ಸಾಧು ಬಂದಾನ. ಸಾಧು ಬಂದು ಮನೆ ಮುಂದೆ ನಿಂತು ಕೇಳ್ತಾನೆ, ಭಿಕ್ಷಾಂದೇಹಿ ಅಂದ. ಇವು ಒಂದ್ ದಿವಸ ಕೂಡ ಕೊಟ್ಟಾವಲ್ಲ, ದಾನ ಮಾಡಿದೆವಲ್ಲ, ಧರ್ಮ ಮಾಡಿದೆವಲ್ಲ. ಇಂಥ ಪುರಾಣ ಪುಣ್ಯ ಕಥೆಗಳಂತಂದ್ರ ಕೊಡಕಂಕರ ಮೊದಲು ಬರ್ತಿದ್ದಿಲ್ಲ. ಎಷ್ಟು ಜಿಪುಣಿದ್ದ ಅಂತಂದ್ರ, ಎಷ್ಟು ಸಿರಿತನವಂತನಿದ್ದ, ಎಷ್ಟು ಅಗರ್ಭ ಶ್ರೀಮಂತಿದ್ದ, ಅಷ್ಟ ಜಿಪುಣಿದ್ದವ. ಎಷ್ಟು ಜಿಪುಣಿಂತೀರಿ ನೀವು? ತುಪ್ಪದಾಗ ನೊಣ ಬಿದ್ದರೆ ಚೀಪ್ ಹೋಗಿತ್ತಿದ್ದವ, ಹೊತ್ತು ನಾನು ತುಪ್ಪ ಅಂತ ಹೇಳಿ. ಅಟ್ಟು ಜಿಪುಣ ಮನುಷ್ಯ. ದಾನ ಮಾಡಿದೆವಲ್ಲ, ಧರ್ಮ ಮಾಡಿದೆವಲ್ಲ, ಮಗ್ಗಲ ಮನೆಯವ್ರಿಗೆ ಬೇಕಾದವ್ ಸಹಿತ ಅಲ್ಲ. ಮಗ್ಗಲ ಮನೆಯವ್ರಿಗೆ ಕರೆದಂತೂ ತನ್ನ ಕೊಟ್ಟವಲ್ಲ, ಚಂದ ಮಾತಾಡಿಸ್ತೇವಲ್ಲ. ಯಾಕ? ಶಿರಿತನದ ಗರ್ಭದೊಳಗಿರುವಂತ ಸಂದರ್ಭದೊಳಗ ಮನಿ ಮುಂದೆ ಸಾಧು ಬಂದಾನೆ, ಭಿಕ್ಷಾಂದೇಹಿ ಅಂದ. ಅಗರ್ಭ ಶ್ರೀಮಂತಂದ, ನಮ್ಮ ಮನ್ಯಾಗ ನೀಡಿ ರೂಢಿ ಇಲ್ಲ, ಮುಂದಿನ ಮನೆಗೆ ಹೋಗ ಅಂದವ. ನಮ್ಮ ಮನೆಯೊಳಗ ನೀಡಿ ರೂಢಿ ಇಲ್ಲ, ಮುಂದಿನ ಮನೆಗೆ ಹೋಗಂದಾಗ ಸಾಧು ಅಂತನಲ್ಲಪ್ಪ, ಭಗವಂತ ಇಷ್ಟೆಲ್ಲ ಕೊಟ್ಟಾನ. ಮನೆಯೊಳಗ 100,000 ಚೀಲ ದವಸ ಧಾನ್ಯ ಒಟ್ಟಿದ್ದೀಯ, ದೊಡ್ಡ ಮನಿ ಮಾಲಕದೀಯ, ಮನೆಯೊಳಗ 100 ಕುದುರೆ ಕಟ್ಟಿಯ. ನಿನ್ನಂತ ಶ್ರೀಮಂತ ಊರಾಗ ಯಾರು ಇಲ್ಲ ಅಂತ ಕರೀತಾರ. ನೀ ಮನಸ್ಸು ಮಾಡಿದ್ರೆ ಇಡೀ ಊರನ್ನೇ ಕೊಂಡ್ಕೊಳ್ಬಹುದು. ಅಷ್ಟು ಶ್ರೀತನ ಕೊಟ್ಟನ ಭಗವಂತ. ಒಂದು ತನ್ನ ಕೊಡಪ್ಪ ಹಸದ್ ಬಂದವನಿಗೆ ಅಂದ. ಒಂದು ತನ್ನ ಕೊಡು ಅಂದ್ಕೊಳ್ಳಿ ಅವ ಅಂದ. ಕೊಟ್ಟು ಬಿಡಿಲ್ಲ, ಮುಂದಿನ ಮನೆಗೆ ಹೋಗಲ್ಲ. ಅವಾಗ ಸಾಧು ಅಂದ, ನೀ ಕೊಡಂಗಿಲ್ಲ ಅಂತ ತಗೊಂಡು ಹೋಗ್ತೀನಿ ಅಂದ. ಶಿವಸಾಂಬ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಜಗದ್ಗುರು ಶಿವಲಿಂಗೇಶ್ವರ ಮಹಾರಾಜ ಕಿ, ಹಾನಗಲ್ಲ ಗುರುಕುಮಾರೇಶ್ವರ ಮಹಾರಾಜ ಕಿ. ಸಾಂಬ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಪರಮ ಪೂಜ್ಯರನ್ನ ತಾವೆಲ್ಲರೂ ಕೂಡ ಕೈಗಳ ಮೇಲೆತ್ತಿ ಜೋರಾದ ಚಪ್ಪಳೆ ತಟ್ಟುವ ಮುಖಾಂತರವಾಗಿ ಪೂಜ್ಯರನ್ನ ವೇದಿಕೆಗೆ ಸ್ವಾಗತಿಸಿ, ಯಾವಾಗ ಅಗರ್ಭ ಶ್ರೀಮಂತ ದಾನ ಮಾಡಿದೆವಲ್ಲ, ಧರ್ಮ ಮಾಡಿದೆವಲ್ಲ, ಕೊಟ್ಟಾವಲ್ಲ, ಕೇಳಕ್ ಬಂದಂತ ಸಮಯದೊಳಗೆ ಇಲ್ಲ ಅಂದ್ಬಿಟ್ಟ. ಅಂದಾಗ ಸಾಧು ಅಂದ, ನಿನ್ನ ಮನ್ಯಾಗ ತಗೊಂಡ ಹೊಕ್ಕಿ ನಾನು ಅಂದವ. ನೀ ಕೊಡಂಗಿಲ್ಲಂತ ನಿಂತಿ ಅಂತಂದ್ರ, ಕೊಲುವೆನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತನದು. ನೀ ಕೊಡಂಗಿಲ್ಲ, ನಿನ್ನ ಮನ್ಯಾಗ ತಗೊಂಡ ಹೋಗ್ತೀನಿ ಅಂತಂದ. ನೆನಪಿರ್ಲಿ ತಾಯಿ, ಕರ್ತೃ ಶಿವಲಿಂಗ ಅಜ್ಜ ಯಾವ ಸಮಯದೊಳಗ ಯಾರ ಮನೆ ಮುಂದೆ ಬಂದ ಹೆಂಗ ನಿಂತು ಕೇಳ್ತಾನೋ ಗೊತ್ತಿಲ್ಲ, ತನ್ನ ಬೇಕಾಗಿರ್ತಾನೆ ಹೆಂಗ ತಗೊಂತಾನೋ ಗೊತ್ತಿಲ್ಲ. ಯಾಕೆ ಇರಬಹುದು ನಾವು ಊರೊಳಗ 1,000 ಕೋಟ್ಯಾಧೀಶ್ವರರು, ಆದ್ರೆ ಎಲ್ಲರೂ ಕೂಡ ದಾನ ಮಾಡಕ್ ಬರಂಗಿಲ್ಲ. ಅವ ದಾನ ಮಾಡಂಗಿಲ್ಲ. ಹೆಸರಿಗೆ ಮಾತ್ರ ಶಿರಿತನ ಇರಬಹುದು, ಕೊಡಂಗಿಲ್ಲ. ಅವ ಸಾಧು ಅಂದ, ನಿನ್ನ ಮನೆ ತಗೊಂಡು ಹೋಗ್ತೀನಿ ಅಂದ್ಕೊಳ್ಳೆ. ಮನಿ ಮಾಲಕಂದ, ನಿನ್ನ ಜೋಳಿಗೆ ಒಳಗ ಏನು ಕೊಟ್ಟರು ತಗೊಂತಿ, ಏನು ನೀಡಿದ್ರೆ ನೀಡಿಸ್ಕೊಂತೀನಿ ಅಂದಾಗ ಅವಾಗ ಸಾಧು ಅಂತ, ನಿನಗೆ ನೀಡುವಂತ ಬುದ್ಧಿ ಬರ್ಬೇಕಾಗ್ಯದಪ್ಪ. ಮೊದಲು ಈ ಜೋಳಿಗೆ ಏನ್ ನೀಡುತ್ತೆ ನೀಡು ಅಂದ. ಅಂದ್ಕೊಳ್ಳೆ ಮನಿ ಮಾಲಕಂದ, ಆಳ ಮಕ್ಳು ಏನಿದ್ದಿಲ್ಲ, ಆಳ ಮಕ್ಕಳಿಗೆ ತನ್ನಲೇ ತಮ್ಮ, ಅಲ್ಲೇ 100 ಕುದುರೆ ಕಟ್ಟೀನಿ, ಕುದುರೆ ಲದ್ದಿ ಹಾಕ್ಯಾವ, ಆ ಲದ್ದಿ ತಗೊಂಡೋಗಿ ಅವ್ನ ಜೋಳಿಗೆ ಹಾಕ್ರಿ ಅಂದ. ಯಾವಾಗ ಲದ್ದಿ ತಗೊಂಡು ಹೋಗಿ ಆ ಸಾಧುವಿನ ಜೋಳಿಗ್ಯಾಗ ಹಾಕ್ರಿ ಅಂದಾಗ ಆಳ ಮಕ್ಕಳಂದ್ರು, ನಾವು ಬಡವರ ಇರಬಹುದ, ನಿನ್ನ ಮನ್ಯಾಗ ದುಡ್ಕೊಂಡು ತಿನ್ನಾಕ ಬಂದಿರಬಹುದ, ಆದ್ರೆ ಹಸಿವೆ ಅಂತ ಬಂದವನ ಜೋಳಿಗೆ ಒಳಗ ಕುದುರೆ ಲದ್ದಿ ಹಾಕುವಂತ ದುರ್ಬುದ್ಧಿ ಭಗವಂತ ನಮಗೆ ಕೊಟ್ಟಿಲ್ಲಪ್ಪ, ಹಾಕಂಗಿಲ್ಲ ಅಂದ್ರವ್ರು. ಸಿರಿತನದ ಗರ್ವ ತುಂಬಿತ್ತು. ತುಂಬಿದಾಗ ಯಾವಾಗ ಮಾಲೀಕ ಹೇಳ್ತಾನ ಕೇಳಿದಾಗ ಅವ ಇವ್ರು ಒಲ್ಲಂತ ಯಾವಾಗಂದ್ರೆ ಬಿಡಿಸ್ಬಿಟ್ಟ. ನಡ್ರಿ ನೀವು ನನ್ನ ಮನೆಗೆ ಇರಬೇಡ್ರಿ ಅಂತ ಹೇಳಿ, ನಾನು ಇಡ್ತೀನಿ ಅಂದಿವ. ಕೇಳ್ತಾನೆ ಸಾಧುವಿಗೆ, ನಿನ್ನೆ ಜೋಳಿಗೆ ಒಳಗೆ ಏನು ಹಿಡಿದು ನಡೆಸ್ಕೊಂತೀನ, ಏನು ಬೇಕಾದ್ ನೀಡಪ್ಪ ಅಂದ್ಕೊಳ್ಳಿ. ಅವಾಗ ಅಗರ್ಭ ಶ್ರೀಮಂತ ಎಲ್ಲಿ ಕುದುರೆ ಕಟ್ಟಿದ್ದ ಹೋದ, ಕುದುರೆ ಲದ್ದಿ ಹಾಕಿದ್ವ, ಲದ್ದಿನ ಎಲ್ಲಿ ಕುದುರೆ ಲದ್ದಿ ಹಾಕ್ಯಾವ ಅಲ್ಲಿ ಹೋದ. ಕೈ ಒಳಗ ಕುದುರೆ ಲದ್ದಿ ತಗೊಂಡ ಮುಟಿಗೆ ಮಾಡ್ಕೊಂಡ ತಗೊಂಡು ಬಂದ ಜೋಳಿಗೆಗೆ.
ಯಾವಾಗ ಸಾಧುವಿನ ಜೋಳಿಗೆಗೆ ಕುದುರ್ಲದ್ದಿ ತಗೊಂಡು ಬಂದು ಕೇಳ್ತಾನೆ ಅಗರ್ಭ ಶ್ರೀಮಂತ, ಯಪ್ಪ ನಿನ್ನ ಜೋಳಿಗೆ ಒಳಗ ಏನ್ ಹಿಡಿದು ನೀಡಿಸುವಂತೀನಿ ಅಂದಾಗ ಸಾಧು ಅಂದ, ನಿಂಗೆ ನೀಡುವಂತ ಬುದ್ಧಿ ಬರ್ಬೇಕಾಗ್ಯದಪ್ಪ, ಮೊದಲು ನೀಡು ಅಂದವ. ಯಾಕ? ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬೆತ್ತು ನಿಮ್ಮ ದಾನ, ನಿಮ್ಮಯ ದಾನವನುಂಡು ಅನ್ಯರ ಹೊಗಳುವ ಪುಣ್ಯಗಳನ್ನೇನೆಂಬೆ ರಾಮನಾಥ. ನಾವೇನು ತಂದಿಲ್ಲ, ಒಂದು ಕಾಳು ಬಿತ್ತಿದ್ರೆ 1000 ಕೊಡಾಕ, ಕಾಳುಗಳನ್ನು ಕೊಡಾಕ ನಾವು ಕೊಡುದಿಲ್ಲ, ಅದು ಕೊಡುವಂತಳು ಭೂತಾಯಿ. ಗಾಳಿ ಕೊಟ್ಟಿದ್ದ ಭಗವಂತ, ನೀರು ಕೊಟ್ಟಿದ್ದ ಭಗವಂತ, ಬದುಕಾಕ ಜೀವನ ಕೊಟ್ಟಿದ್ದ ಭಗವಂತ, ಅವನ ಮರೆತು ಬಿಟ್ರೆ ಹೆಂಗ? ಅವ ಕೊಟ್ಟಿದ್ದನ ಅವನ್ ಕೊಡೋದ್ರೊಳಗೆ ಏನ್ ತಪ್ಪದ? ಆಶ್ಚರ್ಯ ಏನು ಅಂದ್ರೆ, ಯಾವಾಗ ಕೇಳಕತ್ತನ ಕೇಳ್ದ ಇವ ಅಂದ, ಹಂಗಾರೆ ಏನ್ ಹಿಡಿದು ನಡೆಸುವಂತೆ ಅಂದಾಗ ಜೋಳಿಗೆ ಒಳಗೆ ಏನು ಬೇಕಾದ್ ನೀಡ ಅಂದ. ಕುದುರ್ಲದ್ದಿ ಹಿಡ್ಕೊಂಡು ಬಂದಿದ್ದ, ಕುದುರ್ಲದ್ದಿ ಹಿಡ್ಕೊಂಡು ಬಂದು ಹಿಂಗ ಕುದುರ್ಲದ್ದಿ ಹಾಕಿ ಕೈ ಜಾಡಿಸಿದ. ಸಾಧು ಸುಮ್ಮನೆ ಹೋಲಿಲ್ಲ, ಸಾಧು ಸುಮ್ಮನೆ ಹೋಲಿಲ್ಲ. ಅಜ್ಜವರು ನಿಮ್ಮ ಮನೆಗೆ ಬರ್ತಾರಂದ್ರೆ ಸುಮ್ಮನೆ ಬರಂಗಿಲ್ಲ ತಾಯಿ. ನಿಮ್ಮ ಮನೆ ಒಳಗೆ ಪಾದ ಪೂಜೆ ಮಾಡ್ತಾರೆ ಅಂತಂದ್ರ ಗುರುಗಳು ನಿಮ್ಮ ಮನೆಯಿಂದ ಎದ್ದು ಬರ್ಬೇಕಾದ್ರೆ ಹಂಗ ಬರಂಗಿಲ್ಲ, ನಿಮಗೆ ಹರಿಸಿ ಬರ್ತಾರ, ಹರಿಸಿ ಬರ್ತಾರ, ನಿಮಗೆ ಹಾರೈಸಿ ಬರ್ತಾರ. ಸಾಧು ಅಂದ, ನನ್ನ ಜೋಳಿಗೊಳಗೆ ಏನು ಕೊಟ್ಟಿಯಲ್ಲ ಇದ್ರ 10 ಪಟ್ಟು ನಿಂಗೆ ದೊರಕಲಿ ಅಂದವ. ನನ್ನ ಜೋಳಿಗಳು ಏನು ಕೊಟ್ಟಿದ್ರೆ 10 ಪಟ್ಟು ನಿಂಗೆ ದೊರಕಲಿ ಅಂದಾಗ ಆಗರ್ಭ ಶ್ರೀಮಂತ ನಗಾಕತ್ತ. ಯಾಕ? ನಾನಲ್ಲ, ನನ್ನ ಮಕ್ಕಳಲ್ಲ, ಮೊಮ್ಮಕ್ಕಳಲ್ಲ, ಮರಿ ಮೊಮ್ಮಕ್ಕಳಲ್ಲ, ಗಿರಿ ಮೊಮ್ಮಕ್ಕಳಲ್ಲ, ಕಿರಿ ಮೊಮ್ಮಕ್ಕಳಲ್ಲ, 5 ತಲೆಮಾರ ಕುಂತು ತಿಂದ್ರು ಕೂಡ ಕರಗಲಾರದಷ್ಟು ಸಂಪತ್ತು ನಾ ಗಳಿಸಿನಿ, ನಾ ಯಾಕೆ ಕುದುರ್ಲದ್ದಿ ತಿನ್ಲಿ, ನಡಿ ಅಂದವ. ಅಂದಾಗ ಆಶ್ಚರ್ಯ ಹೇಳ್ತೀನಿ ತಾಯಿ, ಸಾಧು ಯಾವಾಗ ಆಶೀರ್ವಾದ ಮಾಡಿ ಮುಂದಕ್ಕೆ ಹೋದ, ಬಹಳ ದಿವಸ ಹೋಗ್ಲಿಲ್ಲ. ಮುಂದೊಂದು 3 ವರ್ಷ 4 ವರ್ಷ ಗತ್ಸೋದ್ರೊಳಗಾಗಿ, 3-4 ವರ್ಷ ಗತ್ಸೋದ್ರೊಳಗಾಗಿ ಇಲ್ಲಿ ಏನಾಯ್ತು ಅಂತಂದ್ರೆ, ಈಗ ನಂಗೆ ಬಸ್ ಆಗಲಿ, ಬೈಕ್ ಆಗಲಿ, ಕಾರ್ ಆಗಲಿ ಏನು ಇದ್ದಿಲ್ಲ, ಅವ್ನು ನಡ್ಕೊಂತ ಹೋಗ್ಬೇಕ್ರಿ. ಹಳೆ ಮಂದಿ ಗೊತ್ತೈತಿ, 4 ಹರದಾರಿ, 8 ಹರದಾರಿ, 16 ಹರದಾರಿ ಅಂತ ನಡ್ಕೊಂತ ಹೋಗಿದ್ರು ಅವಾಗಿನ ಮಂದಿ. ಅವತ್ತಿನ 16 ಹರದಾರಿ, ಇವತ್ತಿನ 16 ಕಿಲೋಮೀಟರ್. ಅವತ್ತಿನ 8 ಹರದಾರಿ, ಇವತ್ತಿನ 8 ಕಿಲೋಮೀಟರ್. ಅವತ್ತಿನ 4 ಹರದಾರಿ, ಇವತ್ತಿನ 4 ಕಿಲೋಮೀಟರ್. ಕಾರಣ ನಡ್ಕೊಂತ ಹೋಗ್ಬೇಕ, ಗಾಡಿ ಇಲ್ಲ, ಏನೂ ಇಲ್ಲ. ಮಡದಿ ಊರಿಗೆ ಹೋಗ್ಬೇಕನ್ನಂಗಿತ್ತಂದ್ರೆ 16 ಕಿಲೋಮೀಟರ್ ದಾಟಿ ಹೋಗ್ಬೇಕಾಗಿತ್ತು. ಹೆಂಡತಿ ತವ್ರ ಮನೆಗೆ ಹೋಗಿದ್ಲ, ಹೆಂಡತಿ ಮಾತಾಡ್ಸ್ಬೇಕಂತ ತಿಳ್ಕೊಂಡು ಯಾವಾಗ ಹೆಂಡತಿ ಊರಿಗೆ ಹೋಗ್ಯಾನ, ಆಗಿನ ಸಮಯದೊಳಗೆ ಕಳ್ಳರು ಬರ್ತಿದ್ರು. ಕಳ್ಳರು ಬರ್ದ ಹಂಗ ಬರ್ತಿದ್ದಿಲ್ಲ, ಹಗಲೆಲ್ಲೇ ಬಂದು ನೋಡ್ತಿದ್ರ ಯಾರ್ದ ಮಾಡಿ ಮನಿ ಐತಿ, ಯಾರ ಮನಿಯೊಳಗೆ ದವಸದಾನೆ ಜಾಸ್ತಿ ಅದಾವ, ಯಾರ ಶ್ರೀಮಂತರದಾರ, ಹಗಲೆಲ್ಲೇ ಬಂದು ನೋಡ್ಕೊಂಡು ಹೋಗಿದ್ರು, ರಾತ್ರಿ ಕಳು ಮಾಡ್ತಿದ್ರು. ಆಶ್ಚರ್ಯ ಏನು ಅಂತಂದ್ರೆ, ಹೀಗಿರುವಂತ ಸಂದರ್ಭದೊಳಗ ಇವ ಯಾವಾಗ ಹೋಗ್ಯಾನ, ಇತ್ತ ಕಡೆಗೆ ಕಳ್ಳರು ಬಂದಾರ. ಕಳ್ಳರು ಬಂದು ಮನೆಯಾಗಿರ್ತಕ್ಕಂಥ ದವಸ ಧಾನ್ಯ, ಕಾಳು ಕಡಿ, ಬೆಳ್ಳಿ ಬಂಗಾರ, ದುಡ್ಡು ಏನೈತಿ ಎಲ್ಲ ಕಳು ಮಾಡ್ಕೊಂಡು ಹೋದ್ರ. ಕಳು ಮಾಡ್ಕೊಂಡು ಹೋಗ್ಬೇಕಾದ್ರೆ ಮಗ್ಗಲ್ದವ್ರು ಯಾರು ಕೂಡ ನೋಡ್ಲಿಲ್ಲ. ಯಾಕ? ಬರೇ ಕಳು ಮಾಡ್ಕೊಂಡು ಹೋಗ್ಲಿಲ್ಲ. ಈಗ ನಂಗೆ RCC ಇದ್ದಿದ್ದಿಲ್ಲ ಅವಾಗ ತೊಲಿ ಕಂಬದ ಮನಿ, ಜಂತಿ ಮನಿ, ಅವಾಗೇನು ತೊಲಿ ಕಂಬದ ಮನಿ, ಮೇಲ್ಮುದ್ದಿ ಮನಿ. ಅವ್ರು ಹಂಗ ಹೋಗ್ಲಿಲ್ಲ, ಮನಿಗೆ ಬೆಂಕಿ ಹೆಚ್ಚಿ ಹೋದ್ರು. ಅವರು ರಾತ್ರಿ ಬೆಂಕಿ ಹಚ್ಚಾರ, ಬೆಳ್ಳ ಬೆಳ್ತಾನೆ ತೊಲಿ ಕಂಬ ಮನಿ ಉರ್ದು ಮನಿಯೆಲ್ಲ ಸುಟ್ಟು ಹೋದಾಗ ಬೆಳಗ್ಗೆ ಎದ್ಕೊಂಡು ನೋಡ್ತಾರೆ ಮಗ್ಗಲ ಮನೆಯವರು ಒಬ್ರು ಕೂಡ ಹೋಗಿ ಒಂದು ಲೋಟ ನೀರು ಉಗ್ಲಿಲ್ಲ. ಯಾಕ? ಮಗ್ಗಲ ಮನೆಯವರು ಸಹಿತ ಬೇಡವಾಗ್ಯದ. ಯಾಕೆ? ಶಿರಿತನದ ಗರ್ವ, ಸಂಪತ್ತಿನ ಕಣ್ಣಿನೊಳಗ ಅವ್ನು ಯಾರು ಕಾಣಲಿಲ್ಲ. ಊರೊಳಗ ನನ್ನಂತ ಶ್ರೀಮಂತನೇ ಯಾರು ಇಲ್ಲ, ದಾನ ಸಹಿತ ಮಾಡಿದೆವಲ್ಲ. ಕೆಲವಷ್ಟು ಮಂದಿ ಹಿಂಗೂ ಇರ್ತಾರ್ರಿ. ಹೆಂಗಿರ್ತಾರ ಅಂತಂದ್ರ, ಈ ಬಣಿವಿ ಮ್ಯಾಗ ಈ ಎತ್ತಿಗ ಏನು ತಿಳ್ಕೊಂಡು ಹೊಟ್ಟು ಮೇವು ತಗಡಕ್ಕೆ ಬಣಿವಿಂತೀರಿ ಅಂತೀರಿ. ಈ ಕಡೆ ಏನಂತಾರೆ ಬಣಿವಿಂತೀರಿ? ಬಣಿವಿ ಮ್ಯಾಗ ನಾಯಿ ಮಕ್ಕೊಂಡಿರ್ತದೆ ನೋಡ್ರಿ ನೀವು. ಬಣಿವಿ ಮ್ಯಾಗ ನಾಯಿ ಮಕ್ಕೊಂಡೈತೆ ಅಂತಂದ್ರೆ ಆ ನಾಯಿ ಹೆಂಗಿರುತ್ತಂತಂದ್ರೆ, ಯಾವುದಾದ್ರೂ ಎಮ್ಮಿ ಆಕಳ ಎತ್ತು ತಿನ್ನಾಕ ಬಂತಂದು ನೋಡಿರ್ಬೇಕಂತ ತಿನ್ಸ್ಕೊಡಂಗಿಲ್ಲ ಅದು. ಯಾಕೆ? ಬೌ ಅಂತೇಳಿ ಬೊಗಳು ಕೈಸಿ ಬಿಡ್ತೈತಿ. ಹೌದ್ರೆ? ತಾನೂ ತಿನ್ನಂಗಿಲ್ಲ, ತಿನ್ನೋರಿಗೂ ಬಿಡಂಗಿಲ್ಲ. ಹಂಗೆ ಕೆಲವಷ್ಟು ಮಂದಿ ಸಂಪತ್ತಿನೊಳಗೆ ಶಿರ್ತನ ಮ್ಯಾಲ ಕುಂತ್ಕೊಂಡಿರ್ತಾರೆ, ತಾವು ತಿನ್ನಂಗಿಲ್ಲ, ತಿನ್ನೋರಿಗೆ ಕೊಡಂಗಿಲ್ಲ. ಯಾಕೆ? ಒಂದು ದಿವಸ ಎಲ್ಲವನ್ನೂ ಕೂಡ ಬಿಟ್ಟು ಹೋಗುವುದೈತಿ. ಹಂಗೆ ಬಾಂದಿರ್ತಾರೆ. ಇಲ್ಲಿ ಅಂತಾರೆ ಯಾರು ಇಲ್ರಿ, ಎಲ್ಲರೂ ಚಲೋ ಇದ್ದೀರಿ, ದಾನ ಧರ್ಮ ಮಾಡ್ತೀರಿ, ಒಳ್ಳೆಯವ್ರದ್ದು ಇಲ್ಲಿ ಸುದ್ದಿ ಅಲ್ಲ. ಯಾಕೆ ಇನ್ನೂ 6 ದಿವಸ ನಿಮ್ಮರ ಬಾಳೆ ಮಾಡ್ಬೇಕು ನಾನು. ಆಶ್ಚರ್ಯ ಏನು ಅಂತಂದ್ರ, ಆಗರ್ಭ ಶ್ರೀಮಂತರ ಮನೆಗೆ ಬೆಂಕಿ ಯಾವಾಗ ಹತ್ಯಾದ, ಒಬ್ರು ಕೂಡ ಬಂದು ಒಂದು ಲೋಟ ನೀರು ಉಗ್ಲಿಲ್ಲ. ಉಗ್ದೇ ಇರುವಂತ ಸಮಯದೊಳಗ ಹೆಂಡತಿ ಕರ್ಕೊಂಡು ಹೊಳ್ಳಿ ಮರಳಿ ಊರಿಗೆ ಬರ್ಬೇಕಂತ ತಿಳ್ಕೊಂಡು ಬರಾಕತ್ತನ, ನೋಡ್ತಾನ ಮನೆಯೆಲ್ಲ ಸುಟ್ಟು ಹೋಗ್ಯಾದ. ಮಗ್ಗಲ ಮನೆಯವರು ಕರಿಲಿಲ್ಲ, ಒಂದು ಲೋಟ ನೀರು ಕೊಡಲಿಲ್ಲ, ಒಂದು ತುತ್ತ ಅನ್ನ ಕೊಡಲಿಲ್ಲ. ಆಗರ್ಭ ಶ್ರೀಮಂತಂದ, ಈ ಊರು ನನಗೆ ಅನ್ನ ಸಿಗಂಗಿಲ್ಲ ಅಂತ ಗೊತ್ತಾಗಿ ಹೆಂಗ ದಾನ ಧರ್ಮ ಪರೋಪಕಾರ ಪುಣ್ಯದ ಕೆಲಸಕ್ಕೆ ಹಸಿದು ಬಂದವನಿಗೆ ಅನ್ನವನ್ನು ಕೊಡುವಂತ ನನ್ನ ಶಿವಪುರ ಗ್ರಾಮ ಹೆಂಗ ತಾಯಂದ್ರ ಇದಿರಲಿವ. ಯಾರೇ ಬರಲಿ ಮನೆ ಮುಂದೆ
ಬಂದ್ರೆ ಎಂದೂ ಕೂಡ ಇಲ್ಲ ಅಂದವ್ರಲ್ಲಿ ನೀವು ಯಾರು ಕೂಡ ಇಲ್ಲ ಅನ್ನುವಂಥ ಮಾತೇ ಇಲ್ಲ. ಯಾಕ? ಶಿವಲಿಂಗಜ್ಜನ ಸನ್ನಿಧಾನದೊಳಗೆ ಇರ್ತಕ್ಕಂಥವ್ರು ನೀವೆಲ್ಲರೂ ಕೂಡ ಶಿವಲಿಂಗಜ್ಜನ ಸನ್ನಿಧಾನದೊಳಗೆ ಇರ್ತಕ್ಕಂಥವ್ರು. ನೀವೆಂದೂ ಕೂಡ ಇಲ್ಲ ಅನ್ನಂಗಿಲ್ಲ ಹಸಿದು ಬಂದವನಿಗೆ. ಹಿಂಗೆ ಹೆಂಗೆ ದಾನದೊಳಗೆ ಎತ್ತಿದ ಕೈ ಎತ್ತು ಊರು ಹಿಂಗೆ ಊರು ಹೋಗೊಂದು ಗುಡಿ ಬಂದ, ಅಲ್ಲೊಬ್ಬ ಸಾಧು ಕುಂತ್ಕೊಂಡಿದ್ದ. ಸಾಧು ಕುಂತ್ಕೊಂಡಾಗ ಇವ ವಿಚಾರ ಮಾಡಿದ, ಸಾಧುವಿನ ಜೋಳಿಗೆ ಭಾಳ ದೊಡ್ಡದೈತಿ, ಆ ಜೋಳಿಗೆ ತುಂಬೈತಿ, ಹಸಿವು ಭಾಳ ಆಗ್ಯದ, ಆ ಜೋಳಿಗೆ ಏನು ಬೇಕಾದ ಇಸ್ಕೋಬೋದು ಅಂತ ತಿಳ್ಕೊಂಡು ಯಾವಾಗ ಸಾಧುವಿನಂತೇಳಿ ಬಂದಾನ, ಸಾಧುವಿನಂತೇಳಿ ಬರ್ಬೇಕಾದ್ರೆ ಇಟ್ಟು ಕಾಣ ಜೋಳಿಗೆ ಇಟ್ಟು ಕಾಣಕತ್ತೈತಿ, ಇಟ್ಟು ಕಾಣ ಜೋಳಿಗೆ ಇಟ್ಟು ಕಾಣಕತ್ತೈತಿ, ಇಟ್ಟು ಕಾಣ ಜೋಳಿಗೆ ಇಟ್ಟ ಕಂಡಿದ್ದೆ. ಅವ ಅಂದ ಸಾಧುವಿನ ಜೋಳಿಗಳು ಭಾಳ ಸ್ವಲ್ಪ ಐತಿ, ಅವನು ಕೇಳಿ ಏನು ಶೇಂಗಲ್ಲ ಅಂದವನ ಕೇಳ್ತಾನ, ತಿಂಗಪ್ಪ ಮತ್ತು ನನಗೆ ಹೊಟ್ಟೆ ಹಸತಿ, ಮತ್ತು ಏನಾರು ಉಣ್ಣಾಕ್ ಕೊಡು ಅಂದಾಗ ಸಾಧು ಅಂದ, ಯಾಕ? ಹಾನಗಲ್ಲ ಕುಮಾರಪ್ಪ ಕೊಟ್ಟ ಜೋಳಿಗೆ ಮಹಾತ್ಮನ ಕೈಯೊಳಗಿರ್ತಕ್ಕಂಥ ಜೋಳಿಗೆ ಎದಕ ಅಂತಂದ್ರ ತಾನು ಒಬ್ಬನೇ ಉಣ್ಣೋದಕ್ಕಾಗಿ ಅಲ್ಲ, ತಿರ್ಕೊಂಡು ಬಂದ ಕರ್ಕೊಂಡು ಉಣ್ಬೇಕಂತ. ಅದ್ರೊಳಗಿರ್ತಕ್ಕಂಥ ಆನಂದವೇ ಬೇರೆ. ತಿರ್ಕೊಂಡು ಬಂದು ಕರ್ಕೊಂಡು ಉಣ್ಣ ಅಂತ ತಿಳ್ಕೊಂಡು ಜೋಳಿಗೆ ಕೊಟ್ಟನಪ್ಪ, ನನಗೆ ಉಪಯೋಗಾಗಲ್ಲ, ಬಾ ಇದ್ರಾಗ ಉಣ್ಣನ ಬಾ ಅಂತ ತಿಳ್ಕೊಂಡು ಕರೆದಾಗ ಅವ ಅಂದ, ನಿನಗ ಸಾಲಾಗಿಲ್ಲ, ನನಗೇನು ಕೊಟ್ಟಿ ಅಂದವ. ಹಾಗಾದ್ರೆ ಒಂದು ಕೆಲಸ ಮಾಡು, ಶಿವಪುರ ಗ್ರಾಮದೊಳಗೆ ಒಂದು ಗುಡಿಸಲ ಮೊದಲು ಮಾಡಿಕೊಂಡು ಎಷ್ಟು ಮನಿ ಅದಾವ ಎಲ್ಲರ ಮನೆಗೆ ಹೋಗಿ ಕೇಳಿ, ಯಾರು ಕೂಡ ಇಲ್ಲ ನಂಗಿಲ್ಲ, ಎಲ್ಲರ ಕೈ ಹಿಂಗದ ವಿನಃ ಹಿಂಗಿಲ್ಲ, ಹೋಗಿ ಬೇಡ್ಕೊಂಬ ಅಂದ. ಕೈ ಒಂದು ಪಾತ್ರೆ ಕೊಟ್ಟ, ಇಸ್ಕೊಂಡು ಬಂದಿವ. ಬಂದು ಕೂಡಲೇ ಮನೆ ಒಳಗಿರ್ತಕ್ಕಂಥ ನಾನು ಹಡದವ, ನಮ್ಮವ್ವ ನನ್ನ ತಾಯಿ ಬಿಸಿ ರೊಟ್ಟಿ ಬಿಸಿ ಪಲ್ಯ ಅನ್ನ ಸಾರ ಮಾಡ್ಯಾಳ. ಭಿಕ್ಷಾಂದೆ ಹಿಂಗೆ ತಿಳ್ಕೊಂಡು ಯಾವಾಗ ಕೇಳ್ಯಾನ, ಕೇಳಿದಾಗ ಮಾಡಿದ ರೊಟ್ಟಿ ಪಲ್ಯ ಅನ್ನ ಸಾರು ತಗೊಂಡು ಬಂದಾಳ. ಆಶ್ಚರ್ಯ ಸಂಗತಿ ಏನು ಲಕ್ಷ ಕೊಟ್ಟಿಡ್ರಿ ತಾಯಿ ತಂದೆ, ಆ ತಾಯಿ ತಂದಂತ ಅನ್ನ ರೊಟ್ಟಿ ಪಲ್ಯ ಪಾಪ ಹಸಿದು ಬಂದಾನಂತ ತಿಳ್ಕೊಂಡು ತಮ್ಮ ಕೈಯೊಳಗಿದ್ದಾಗ ರೊಟ್ಟಿ ಪಲ್ಯ ಅನ್ನ ಸಾರದ ತಮ್ಮ ಕೈಯಿಂದ ಅವನ ಕೈಗೆ ಯಾವಾಗ ಹಾಕ್ಯಾರ ಅವನ ತಟ್ಟಿಯೊಳಗೆ ಕುದುರಲದ್ದೆ ಆಗ್ಯಾದ. ಅವಂದ ಶಿವಪುರ ಗ್ರಾಮದೊಳಗೆ ಈ ಮನ್ಯಾಗ ಎಲ್ಲರೂ ಕುದುರಲದ್ದಿ ನೀಡ್ತಾರ ಅಂದವ. ಮನೆ ನೋಡೋಕೆ ಕುದುರಿಲ್ಲ, ಕುದುರಲದ್ದಿ ಹೆಂಗೆ ತರಕ್ಕೆ ಸಾಧ್ಯ ಐತಿ? ಆ ಮನೆ ಬಿಟ್ಟ ಮತ್ತೊಂದು ಮನೆಗೆ ಹೋದ. ಆ ತಾಯಿನೂ ಕೂಡ ಬಿಸಿ ರೊಟ್ಟಿ ಪಲ್ಯ ತಂದು ನೀಡಿದ್ರು ಕೂಡ ಆ ತಾಯಿಯ ಕೈ ಒಳಗಿದ್ದಾಗ ರೊಟ್ಟಿ ಪಲ್ಯ ಅನ್ನ ಸಾರದ ಆ ತಾಯಿ ಕೈಯಿಂದ ಅವನ ಕೈಗೆ ಹೋದಾಗ ಕುದುರಲದ್ದಿ ಆಗ್ಯಾದ. ಇಡೀ ಶಿವಪುರ ಗ್ರಾಮದೊಳಗೆ ಪ್ರತಿ ಮನೆಯೂ ಕೂಡ ಅಡ್ಡಾಡಿದ, ಎಲ್ಲರೂ ನೀಡಿದಾಗ ಕುದುರಲದ್ದಿ ಕಾಣಕತ್ತ. ಹೊಳ್ಳಿ ಮತ್ತೆ ಶಿವಲಿಂಗಜ್ಜನ ಗದ್ದಿಗೆ ಬಂದ ಕುಳೆ ಇರುವಂತ ಸಾಧು ಕೇಳ್ತಾನೆ, ಯಪ್ಪ ಶಿವಪುರ ಗ್ರಾಮದೊಳಗ ಅನ್ನ ರೊಟ್ಟಿ ಪಲ್ಯ ಯಾರು ನೀಡಂಗಿಲ್ಲ, ಎಲ್ಲರೂ ಕುದುರಲದ್ದಿನ ನೀಡ್ತಾರ ಅಂದಾಗ ಸಾಧು ನಗಾಕತ್ತ. ನಗು ಮುಂದಾಗ ಸಾಧು ಅಂತಾನಂತ, ತಮ್ಮ ಕರೆ ಹೇಳು, ಹೌದಪ್ಪ ಕುದುರಲದ್ದಿ ನೀಡೋರು ಯಾರು ಇಲ್ಲ, ಹಸಿದು ಬಂದವನಿಗೆ ಅನ್ನ ಕೊಡೋರದಾರೆ, ದಾಹ ಅಂತ ಬಂದವನ್ ನೀರು ಕೊಡೋರದಾರೆ, ಕಷ್ಟ ಅಂತ ಬಂದವನ ಸಹಾಯ ಮಾಡುವಂತ ಜನ ಶಿವಪುರ ಗ್ರಾಮದೊಳಗದಾರ, ಇಲ್ಲ ಅನ್ನಂಗಿಲ್ಲ. ಅದರ ಕುದುರಲದ್ದಿ ನೀಡುವಂತ ಮನಸ್ಸಿನವ್ರು ಒಬ್ರು ಇಲ್ಲ. ಕರೆ ಹೇಳಂದ, ಇಲ್ಲಪ್ಪ ಕುದುರಲದ್ದಿ ನೀಡ್ಯಾರ. ಸಾಧು ಅಂದ, ತಮ್ಮ ಈಗ 5-6 ವರ್ಷದಿಂದ ನಿನ್ನ ಮನೆಗೆ ಒಬ್ಬ ಸಾಧು ಬಂದಿದ್ದ. ಹೌದು ಬಂದಿದ್ದ. ಭಿಕ್ಷಾಂದೇಹಿ ಅಂದ. ಹೌದಂದ. ನೀ ಅವಂಗೆ ಏನು ನೀಡಿದ್ದಿ ಅಂದ. ಇವ ಅಗರ್ಭ ಶ್ರೀಮಂತ ಹೇಳ್ತಾನೆ, ಊರಿಗೆ ನಾ ದೊಡ್ಡ ಶ್ರೀಮಂತ, ನನ್ನಂತ ಶ್ರೀಮಂತನ ಯಾರು ಇಲ್ಲ. ಶ್ರೀಮಂತಿದ್ರು ಭಿಕ್ಷೆ ಬೀಳೋ ಪರಿಸ್ಥಿತಿ ಬಂದೈತಿ. ಯಾಕೆ? ಯಾವಾಗ ಹೆಂಗಿರುತ್ತೋ ಗೊತ್ತಿಲ್ಲ, ಭಗವಂತನ ಇಚ್ಛೆ. ಬೆಳಗ ಹರಿದ್ರೊಳಗಾಗಿ ಶ್ರೀಮಂತ ತಿರುಕನಾಗಬಹುದ, ಬೆಳಗ ಹರಿದ್ರೊಳಗಾಗಿ ತಿರುಕ ಶ್ರೀಮಂತನಾಗಬಹುದ. ಭಗವಂತನ ಇಚ್ಛೆ ಹೆಂಗೈತೋ ಯಾರ ಕಂಡಾರ? ಶ್ರೀಮಂತಿದ್ದ ಭಿಕ್ಷೆ ಬೇಡಕ್ ಬಂದಿ ಯಾಕಂತ ಕೇಳಿದಾಗ ಅವಾಗ ಸಾಧು ಕೇಳ್ತಾನೆ, ನಿನ್ನ ಮನೆಗೊಬ್ಬ ಸಾಧು ಬಂದಿದ್ದ. ಹೌದು ಬಂದಿದ್ದ. ಏನ್ ನೀಡಿದಿ? ನನ್ನ ಮನೆಗೆ ಬಂದಂತ ಸಮಯದೊಳಗೆ ಪಂಚಮೃಷ್ಟಾನ್ನ ನೀಡೀನಿ ಅಂದ. ಕರೆ ಹೇಳೋ ತಮ್ಮ ಅಂದ ಸಾಧು. ಕರೆ ಹೇಳಕತ್ತೀನಿ, ಸುಳ್ಳು ಹೇಳ್ಬೇಡ, ಸತ್ಯವನ್ನು ಹೇಳಂದಾಗ ಅವಾಗ ಇವ ಅಗರ್ಭ ಶ್ರೀಮಂತಂದ, ಕುದುರಲದ್ದಿ ನೀಡಿದ್ಯಾ. ಅವ ಏನಂತ ಹರ್ಷಿದ್ದ, ಇದರ 10 ಪಟ್ಟು ನಿಂಗೆ ದೊರಕಲಿ ಅಂತ ಆಶೀರ್ವಾದ ಮಾಡಿದ್ದ. ತಮ್ಮ ನೆನಪಿರ್ಲಿ, ಅಂದಿನ ಸಮಯದೊಳಗ ನಿನ್ನ ಮನೆ ಮುಂದೆ ಬಂದು ಕುದುರಲದ್ದಿ ನಡೆಸ್ಕೊಂಡು ಹೋದಂತ ಸಾಧು ಬೇರೆ ಯಾರು ಅಲ್ಲ, ನಿನಗ 10 ಪಟ್ಟು ದೊರಕಲಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ ಸಾಧು ಬೇರೆ ಯಾರು ಅಲ್ಲ, ಅವನೇನ ಆ ಸಾಧು ಅನ್ನಂತ, ಅವನನ ಆ ಸಾಧು ಅನ್ನಂತ ಅಂದಾಗ ಇಷ್ಟ ಆಶ್ಚರ್ಯ ಆಯ್ತು ಶ್ರೀಮಂತನಿಗೆ. ಯಾಕೆ? ಬಡತನ ಸಿರಿತನ ಸ್ಥಿರವಲ್ಲ. ಬಂದಾನಂದ ಬಳಿಕ ಸಾಧು ಯಾವ ಸಮಯದೊಳಗ, ಭಗವಂತ ಯಾವ ಸಮಯದೊಳಗ ನಿಮ್ಮ ಮನೆ ಕುಲದೇವ್ರು ಇರ್ಬೋದು, ಯಾವಾಗ ಹೆಂಗೆ ಬೇಡಕ್ ಬರ್ತಾನೆ ಗೊತ್ತಿಲ್ಲ, ಬಂದಂತ ಸಮಯದೊಳಗೆ ದಾನ ಮಾಡಿಬಿಡ್ಬೇಕಂತಾರಲ್ಲ, ಹಂಗ ಮಿರ್ಗಿ ಗ್ರಾಮದೊಳಗ ಕಾಶಿಬಾಯಿ ಮಗ ಕಿರಿಕಿರಿ ಮಾಡ್ಲಿಕ್ಕತ್ತಾನ. ದಾನ ಕೊಟ್ಟದ್ದು ದಾರಿ ಬುತ್ತಿಗಾಯಿತು, ಮುಂದಿನ ಹೊತ್ತಿಗಾಯಿತು, ಉಂಡದು ನಿನ್ನ ಹೊಟ್ಟೆಗಾಯಿತು, ಇಟ್ಟದಿಲ್ಲೇ ಉಳಿಯಿತು,
ದಾನ ಕೊಟ್ಟದ್ದು ದಾರಿ ಬುತ್ತಿಗಾಯಿತು ಮುಂದಿನ ಹೊತ್ತಿಗಾಯಿತು. ಜಲ್ದಿ ನೋಡಿ ಜಲ್ದಿ ನೋಡಿ ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದುದೆಲ್ಲಿ ಮುಂದೆ ಹೋಗೋದೆಲ್ಲಿ. ಜಲ್ದಿ ನೋಡಿ ಜಲ್ದಿ ನೋಡಿ ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದುದೆಲ್ಲಿ ಮುಂದೆ ಹೋಗೋದೆಲ್ಲಿ. ಇಲ್ದ ಕೇಸು ಜನ್ಮ ತಿರಗಿ ಬಂದಿ ಇಲ್ಲಿ ಅಲ್ಲಿಲ್ದೇನು ತಂದಿ. ನರ ಜನ್ಮದಲ್ಲಿ ಸುಖ ಪಟ್ಟೆ ನಂದಿ ದಾನ ಕೊಟ್ಟೆ ನಂದಿ. ಕೊಟ್ಟರ್ ಹೋಯಿತೆಂಬ ಗುಣ ಹುಟ್ಟಿತಲ್ಲಿ ಅದು ನಿನ್ನಲ್ಲಿ. ಸಂತೋಷ ಇಲ್ಲ ನಿನ್ನ ಮನದಲ್ಲಿ ದಾನ ಕೊಡುವಲ್ಲಿ. ಸಂತೋಷ ಇಲ್ಲ ನಿನ್ನ ಮನದಲ್ಲಿ ದಾನ ಕೊಡುವಲ್ಲಿ. ಜಲ್ದಿ ನೋಡಿ ಜಲ್ದಿ ನೋಡಿ ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದುದೆಲ್ಲಿ ಮುಂದೆ ಹೋಗೋದೆಲ್ಲಿ. ಉಂಡದು ಉಂಡದು ನಿನ್ನ ಹೊಟ್ಟೆಗಾಯಿತು ಇಟ್ಟದಿಲ್ಲೇ ಉಳಿಯಿತು. ದನ ಕೊಟ್ಟದ್ದು ದಾರಿ ಬುತ್ತಿಗಾಯಿತು ಮುಂದಿನ ಹೊತ್ತಿಗಾಯಿತು. ಅಣ್ಣ ತಮ್ಮ ಬೀಗರು ಬಿದ್ದರು ಯಾರು ಇಲ್ಲ ನಿನಗ ಯಾರ್ಯಾರಿಲ್ಲ. ತಾಯಿ ತಂದಿ ಜ್ವಾಕಿ ಮಾಡಿ ಬಿಟ್ಟರಲ್ಲ ಮುಂದಿಂದು ಗೊತ್ತೇ ಇಲ್ಲ. ತಾಯಿ ತಂದಿ ಜ್ವಾಕಿ ಮಾಡಿ ಬಿಟ್ಟರಲ್ಲ ಮುಂದಿಂದು ಗೊತ್ತೇ ಇಲ್ಲ. ಜಲ್ದಿ ನೋಡಿ ಜಲ್ದಿ ನೋಡಿ ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದುದೆಲ್ಲಿ ಮುಂದೆ ಹೋಗೋದೆಲ್ಲಿ. ಪಾಪ ಮಾಡಬ್ಯಾಡಲತಿ ತಿಂಡಿಯಲ್ಲಿ ಯಮರಾಯನಲ್ಲಿ. ಪುಣ್ಯ ಮಾಡಿದರೆ ದೊರಕುವುದಲ್ಲಿ ಸದಾಶಿವನಲ್ಲಿ. ಸದಾಶಿವನಲ್ಲಿ ಸದಾಶಿವನಲ್ಲಿ ಬೇಡೋ ದಾನ ಮಾಡೋ. ವ್ಯರ್ಥವಿದು ಸಂಸಾರ ತಿಳಿವಲ್ಲಿ ನಿನ್ನ ಮನದಲ್ಲಿ. ಗುರು ಮಹಾಂತೇಶನ ಪಾದದಲ್ಲಿ ನಂಬಿಕೆ ಇಡುವಲ್ಲಿ. ಗುರು ಮಹಾಂತೇಶನ ಪಾದದಲ್ಲಿ ನಂಬಿಕೆ ಇಡುವಲ್ಲಿ. ಜಲ್ದಿ ನೋಡಿ ಜಲ್ದಿ ನೋಡಿ ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದುದೆಲ್ಲಿ ಮುಂದೆ ಹೋಗೋದೆಲ್ಲಿ ಮುಂದೆ ಹೋಗೋದೆಲ್ಲಿ ಮುಂದೆ ಹೋಗೋದೆಲ್ಲಿ. जगद्गुरु शिवलिंगेश्वर महाराज की, हानगल गुरु कुमारेश्वर महाराज की, इष्ट ಹೇಳಿದ್ರು ಸುಮ್ಮನೆ ಕುಂತರು ಮಹಾರಾಜ್ की, ಶಿವಸಾಂಬ ಜೈ ನಮ. ಭಗವಂತ ನಿಮ್ಮ ಕೈ ಕೊಟ್ಟಲ್ಲ ಅದ ದೊಡ್ಡ ಪ್ರಗತಿ, ನಿಮ್ಮ ಕೈ ಅದಾವಲ್ಲ ಅಂತೇಳಿ ಅದ ಯಾವಲ್ಲಿ ಮುಂದಕ್ಕೆ ಹೋಗುವುದು ಯಾವಲ್ಲಿ. ಹಿಂದಕ್ಕೇಸು ಜನ್ಮ ನೀನು ತಿರುಗಿ ಬಂದಿ ಅಲ್ಲಿಂದ ಏನ ತಂದಿ ಅನ್ನೋ ಹಂಗ ಚಿಕ್ಕದಾದ ಚೊಕ್ಕದಾದ ಗ್ರಾಮ ಮಿರ್ಗಿ ಗ್ರಾಮ. ಕಾಶಿಬಾಯಿಯ ಮನೆ ಮುಂದೆ ಯಾವಾಗ ಆ ಒಬ್ಬ ಮನೆಯ ಗುರುಗಳಾಗಿರ್ತಕ್ಕಂಥ ಯಾವ ಗುರುಗಳು ಬಂದಾರೆ, ಬಂದಂತ ಸಮಯದೊಳಗ ದಾನ ಮಾಡ್ತಾಳೆ ತಾಯಿ. ಅಳುವಂತ ಮಗನನ್ನ ನೋಡಿ ಸಿದ್ಧಲಿಂಗ ಮಹಾರಾಜರು ಯಾವಾಗ ಗುರುವಿನ ಆಶೀರ್ವಾದ ಹೆಂಗಾಗುತ್ತೋ ಗೊತ್ತಿಲ್ಲ, ಅಳುವಂತ ಮಗನ ಮಸ್ತಕದ ಮೇಲೆ ಹಸ್ತವನ್ನಿಟ್ರ ಅಳುವಂತ ಎಲ್ಲ ಲಿಂಗಪ್ಪ ಗಪ್ಪಾದ. ಯಾವಾಗ ಮಗ ಒಂದಿಷ್ಟು ಸೌಮ್ಯ ಅಂತ ಸಮಯದೊಳಗ ಗುರುವಿನ ದೃಷ್ಟಿ ಮಗನ ಮೇಲೆ ಬಿದ್ದ ಅಂತ ತಿಳ್ಕೊಂಡ ಯಾವಾಗ ತಾಯಿ ಬರ್ತಾಳೆ, ಬಂದಂತ ಸಮಯದೊಳಗ ತಾಯಿಯ ಕನಸ ಮಗನಿಗೆ ಉತ್ತಮವಾದ ಸಂಸ್ಕಾರವನ್ನು ಕೊಡಬೇಕು. ತಾಯಿ ಕನಸು ಕಟ್ಟಿದ್ಲು,
ಒಂದಲ್ಲ ಎರಡಲ್ಲ ನೂರಾರು ಸಾವಿರಾರು ಕನಸು ಕಟ್ತಾಳೆ ಕಾಶಿಬಾಯಿ. ಮಗ ಯಾವಾಗ ತಾಯಿ ಎದೆ ಹಾಲನ್ನು ಉಣ್ಲಿಕ್ಕತ್ತ ನೆನಪಿರ್ಲಿ ತಾಯಿ ಮಕ್ಕಳು ದಕ್ಕಬೇಕ ಅನ್ನಂಗಿತ್ತಂದ್ರೆ ತಾಯಿ ಎದೆ ಹಾಲನ್ನು ಅವಶ್ಯವಾಗಿ ಉಣಿಸ್ಬೇಕ. ನೀವು ಎಷ್ಟ ಮಕ್ಕಳನ್ನ ಹಡ್ರಿ, ಒಂದ ಮಕ್ಕಳನ್ನ ಹಡ್ರಿ, 10 ಮಕ್ಕಳನ್ನ ಹಡ್ರಿ, ಡಜನ್ ಮಕ್ಕಳನ್ನ ಹಡ್ರಿ, ಹಿಂದಿನ ಮಂದಿ ಎಷ್ಟೇ ಮಕ್ಕಳಿದ್ರು ಕೂಡ ಎದೆ ಹಾಲನ್ನೇ ಉಣಿಸ್ತಿದ್ರು. ಯಾಕ? ಎಷ್ಟು ಎದೆ ಹಾಲನ್ನ, ತಾಯಿ ಎದೆ ಹಾಲನ್ನ ಎಷ್ಟು ಮಂದಿ ಮಕ್ಕಳು ಹುಟ್ಟ್ಯಾರ ಕುಡ್ದಾರ, ಅವ್ರೆಲ್ಲರೂ ಕೂಡ ತಂದೆ ತಾಯಿಗಳಿಗೆ ದಕ್ಕ್ಯಾರ. ಆಡ ಭಾಷೆ ನೀವು ಅಂತಿರ್ತೀರಿ ಏನಂತಂದ್ರೆ, ಇಲ್ರಿ ವಯಸ್ಸಿಗೆ ಬಂದಿರ್ತಕ್ಕಂಥ ಮಗ, ಪ್ರಾಯಕ್ಕೆ ಬಂದಿರ್ತಕ್ಕಂಥ ಮಗ, ಅಕಸ್ಮಾತ್ ಒಂದು 8-10 ವರ್ಷದ ಮಗ ತೀರ್ಕೊಂಡ ಅಂದ್ರೆ ಆಡ ಭಾಷೆ ನೀವು ಅಂತೀರಿ, ಇಲ್ಲೋ ತಮ್ಮ ಅವ ಚಂದಾಗ ಅವ್ರ ಅವನ ಎದೆ ಹಾಲು ಕುಡಿದಿಲ್ಲ, ಅವ್ರ ಅವನ ಹಾಲು ದಕ್ಕಿಲ್ಲ, ಅದಕ್ಕೆ ಹೋದ ಅಂತಿರ್ತೀರಿ ಅನ್ನಂಗಿಲ್ಲ. ಇವ ಅವಾಗಿನ ಮಂದಿ ಎಲ್ಲ ಎದೆ ಹಾಲನ್ನು ಉಣಿಸ್ತಿದ್ರಿ ಅವ್ವ. ಈಗ ಯವ್ವ ಕೇಳ್ಬಾಡ್ರಿ, ಅವೇನ ಬಾಟ್ಲಿ ಬಂದವ್ರಿ, ಸಣ್ಣ ಬಾಟ್ಲಿ, ಪಾಕೆಟ್ ಹಾಲು ತರಿಸ್ತಾರ, ಒಂದೆರಡು ಸಕ್ಕರೆ ಹಾಳು ಹಾಕಿ ಹಿಂಗೆ ಬೆಚ್ಚ ಮಾಡಿ ಕೊಟ್ಟು ಬಿಡ್ತಾರ. ಅಲ್ಲ ಯಾಕೆ ಬಾಟ್ಲಿ ಹಾಲು ಉಣಿಸ್ತಾರ? ಎಲ್ಲಿ ಮತ್ತೆ ನಮ್ಮ ಸೌಂದರ್ಯ ಕಡಿಮೆ ಆಗತ್ತಬಾ, ನಮ್ಮ ರೂಪ ಕಡಿಮೆ ಆಗತ್ತಬಾ ಅಂತ ತಿಳ್ಕೊಂಡು ಎದೆ ಹಾಲನ್ನು ಉಣಿಸು ಬಿಟ್ಟು ಬಾಟ್ಲಿ ಹಾಲು ಕುಡಿಸ್ತೀರಿ. ಬಾಟ್ಲಿ ಹಾಲು ಕುಡ್ಸಕತ್ತೀರಿ ಅಂದ್ರೆ ದುರ್ದೈವ ವಿಪರ್ಯಾಸ. ಹೆಂಗ ಅಂತಂದ್ರೆ, ಮನೆಯ ಮೊದಲ ಪಾಠ ಶಾಲೆ ಜನನಿ ತಾನೆ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರನ್ನು ಹಂಗ ಸಣ್ಣವಿದ್ದಾಗ ತಾಯಿಯನ್ನು ಕಲಿಸ್ತಾಳ, ಅವನು ಕಲಿತಾವ. ನಿಮ್ಮ ಸೌಂದರ್ಯ ಕಡಿಮೆ ಆಗತ್ತಬಾ, ರೂಪ ಕಡಿಮೆ ಆಗತ್ತಬಾ ಅಂತ ತಿಳ್ಕೊಂಡು ಇಟ್ಟಿಟ್ಟ ಬಾಟ್ಲಿ ತರಿಸಿ ಬಾಟ್ಲಿ ಹಾಲು ಕೊಡ್ತೀರಿ. ಮುಂದೆ ದೊಡ್ಡವಾದ್ಮ್ಯಾಗ ಅವು ಬರೀ ಹಂಗ ತಗೊಳ್ಳೋದಲ್ಲ, ಗಟ್ರ ದಂಡೆ ಬಿದ್ದು ಹೋಗಿರ್ತಾವ. ನೋಡ್ಬೇಕ, ಯಾಕೆ ನೀವು ಕಲಿಸಿದ್ದಲ್ಲ. ಸಣ್ಣವ್ರದ ಸಣ್ಣ ಬಾಟ್ಲಿ ಕೊಟ್ಟಿರಿ, ಮುಂದೆ ದೊಡ್ಡವ್ರ ದೊಡ್ಡ ಬಾಟ್ಲಿ ಹಿಡ್ಕೊಂಡ್ ಬರ್ತಾರ. ಅವರು ತಗೊಂಬರ್ದ ಅಷ್ಟೇ ಅಲ್ಲ, ಮನೆ ಸೈಟ್ ಕುಂತ್ ಕುಡಿತಾವ. ಕುಡಿಯೋದ ಅಷ್ಟೇ ಅಲ್ಲ, ಜಾಡ್ಸಿ ಒದ್ದು ಒದಿತಾವ, ಒಲಿಸ್ಕೋಬೇಕಲ್ಲ. ಯಾಕೆ? ಮಾಡಿದ ಕರ್ಮ ಅನ್ಭವಿಸ್ಬೇಕಲ್ಲ ಇವ. ಕಾರಣ ತಾಯಿ ಎದೆ ಹಾಲನ್ನ ಕುಡ್ದಂತ ಮಕ್ಕಳು ದಕ್ತಾವಂತ ಹೆಂಗಂತಾರ. ಇಲ್ಲಿ ಕಾಶಿಬಾಯಿ ಮಗನಿಗೆ ಎದೆ ಹಾಲು ಉಣಿಸ್ತಾ, ಒಬ್ಬ ಮಗ ಹುಟ್ಟ್ಯಾನಂದ್ರು ಕೂಡ ಮಗನನ್ನ ಮುತ್ತಿನಂಗ ಬೆಳೆಸಬೇಕ, ಚಲೋ ಸಂಸ್ಕಾರ ಕೊಡ್ಬೇಕಂತ ತಿಳ್ಕೊಂಡು ಕಾಶಿಬಾಯಿ ಕನಸನ್ನ ಕಟ್ಟಿದಾಳೆ. ಮಗ ಎಲ್ಲ ಲಿಂಗ ಬೆಳಿತಾ 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 2 ವರ್ಷ 4 ವರ್ಷ 5 ವರ್ಷಕ್ಕೆ ಬರೋದಕ್ಕಿಂತ ಪೂರ್ವದೊಳಗ ಯಾವಾಗ ಎಲ್ಲಾ ಲಿಂಗೇಶ ತಾಯಿಯ ಮಡಿಲೊಳಗ ಆಡಿ ಬೆಳಿತಾ ಇರುವಂತ ಸಮಯದೊಳಗ ಮಿರ್ಗಿ ಗ್ರಾಮದೊಳಗ ಪ್ರತಿಯೊಬ್ಬರು ಕೂಡ ಅಂತಿದ್ರಂತ, ಮಕ್ಕಳು ಹಡಿಬೇಕನ್ನಂಗಿತ್ತಂದ್ರ ಬಾಳ ದಿವಸಕ್ಕೆ ಒಬ್ಬ ಮಗನ ಹಡಿದ್ರು ಕೂಡ ಕಾಶಿಬಾಯಿ ಹಂಗ ಮಗನ ಹಡಿಬೇಕು ಅಂತಿದ್ರ. ಮೊದಲೇ ಹಾಲು ಮತ ಹುಟ್ಟಿರ್ತಕ್ಕಂಥ ಎಲ್ಲ ಲಿಂಗಪ್ಪ ಒಂದು ದಿವಸ ಏನಾಗಿತ್ತು ಅಂತಂದ್ರೆ, ತಾಯಿ ಆಶ್ಚರ್ಯ ಸಂಗತಿ ಹೇಳ್ತೀನಿ ನಿಮಗ. ಮಕ್ಕಳ ಹಣೆಯ ಬರಹವನ್ನ ಬರೆಯುವಂತ ತಾಕತ್ ಯಾರಿಗೈತೆ ಅಂದ್ರೆ ಮೊದಲಿಗೆ ತಾಯಿಗೆ ಐತಂತ. ತಾಯಿಗೆ ಗೊತ್ತಾಗತ್ತದ ಎಷ್ಟು ಮಜಾ. ಆಗಿನ ಸಮಯದೊಳಗೆ ಈಗ ನಂಗ ಅಡಿಗೆ ಮನೆ ಬ್ಯಾರೆ, ದೇವ್ರ ಕೋಣೆ ಬ್ಯಾರೆ, ಬಚ್ಚಲ್ ರೂಮ್ ಬ್ಯಾರೆ, ಹಾಲ್ ಬ್ಯಾರೆ, ಬೆಡ್ರೂಮ್ ಬ್ಯಾರೆ, ಹಿಂಗೆಲ್ಲ ಬ್ಯಾರೆ ಬೇರೆ ಕಟ್ತಿರಲ್ಲ. ಅವಾಗಿನ ಹಳ್ಳಿ ಒಳಗೆ ಮನಿ ನೋಡ್ರಿ ನೀವು ಹೆಂಗ ಅಂತಂದ್ರ, ಒಂದು ಮನಿ ಐತಿ ಅಂದ್ರೆ ಅಡಿಗೆ ಮನೆನೂ ಅದ್ರಾಗ, ದೇವ್ರ ಕೋಣು ಅದ್ರಾಗ, ಪಡ್ಸಲ್ನು ಅದ್ರಾಗ, ಬಚ್ಚಲ್ ರೂಮು ಅದ್ರಾಗ. ಹಳೆ ಮನಿ ನೋಡ್ರಿ ನೀವು, ಹಳೆ ಮನಿ. ಯಾಕ? ಅವಾಗಿನ ಮನಿತನ ಹಂಗಿದ್ದುವ. ಆಶ್ಚರ್ಯ ಏನು ಅಂತಂದ್ರ, ಯಾವಾಗ ಮಗ ಮಲಗಿದಾಗ ಒಂದಿಷ್ಟು ಕೆಲಸ ಮುಗಿಸ್ಕೋಬೇಕ, ಮಗ ಎದ್ನಂದ್ರೆ ಕೆಲಸ ಮಾಡಕ್ ಆಗೋದಿಲ್ಲ ಅಂತ ತಿಳ್ಕೊಂಡ ಕಾಶಿಬಾಯಿ ರೊಟ್ಟಿ ಮಾಡಕತ್ತಾಳ. ಕೆಳಗೊಂದು ಚದರ ಹಾಸಿ, ಕೌದಿ ಹಾಸಿ ಮಗನ ಮಲಗಿ ಶಾಳ. ಎಲ್ಲ ಲಿಂಗಪ್ಪ ಮಕ್ಕೊಂಡಾನ, ಸಣ್ಣವ, ಒಂದು ವರ್ಷದ ಕೂಸಿರ್ತೇನೆ, 1-2 ವರ್ಷ. ಯಾವಾಗ ತಾಯಿ ಕಾಶಿಬಾಯಿ ರೊಟ್ಟಿ ಮಾಡಕತ್ತಾಳ, ರೊಟ್ಟಿ ಮಾಡುವಂತ ಸಮಯದೊಳಗ ಮಲಗಿರ್ತಕ್ಕಂಥ ಎಲ್ಲ ಲಿಂಗಪ್ಪ ಎದ್ದು ಕುಂತ. ಯಾವಾಗ ಎಲ್ಲ ಲಿಂಗೇಶ ಎದ್ದು ಕುಂತಂತ ಸಮಯದೊಳಗ ತಾಯಿ ಮಗನ ಮುಖ ನೋಡ್ತಾಳ. ಅಯ್ಯೋ ಯವ್ವ, ನನ್ನ ಮಗನಿಗೆ ಹೊಟ್ಟೆ ಹಸತ್ ಅನ್ಕೊಂಡಾಕನ ರೊಟ್ಟಿ ಮಾಡಕತ್ತಾಳ. ತಾಯಿಯ ಒಂದು ಆಶಯ, ತಾಯಿ ಇಚ್ಛೆ ಏನು ಅಂತಂದ್ರ, ಮಗನ ಬಾಯಿಂದ ತೊದಲ ನುಡಿಯನ್ನ ಕೇಳಬೇಕಂತ ಆಶೆ ಇರ್ತದಲ್ಲ. ಆ ಮಗು ಅಮ್ಮ ಅಂತ ಕರೆದು ಬಿಟ್ರೆ ಸಾಕು, ಜೀವನವೇ ಸಾರ್ಥಕ ಆಗತ್ತನ್ನೋ ಹಂಗ ಕಾಶಿಬಾಯಿ ರೊಟ್ಟಿ ಮಾಡಕತ್ತಾಳ. ಎಲ್ಲ ಲಿಂಗಪ್ಪ ಎದ್ದು ಕುಂತ್ಕೊಂಡಾನ, ತಾಯಿ ಮುಖ ನೋಡಕತ್ತಾನ. ಎಲ್ಲ ಲಿಂಗಪ್ಪನ ಮುಖ ತಾಯಿ ನೋಡಕತ್ತಾಳ, ತಾಯಿ ಮುಖವನ್ನು ಎಲ್ಲ ಲಿಂಗಪ್ಪ ನೋಡಕತ್ತಾನ. ಮಗನ ಮುಖ ನೋಡಿ ತಾಯಿ ನಗಕತ್ಲ, ತಾಯಿ ಮುಖ ನೋಡಿ ಮಗ ನಗಕತ್ತ. ನಗು ಮುಂದಾಗ ತಾಯಿ ಅಂತಾಳೆ, ಈಗ ಮಗನಿಗೆ ಅಷ್ಟೇ ತಿನ್ನಿಸ್ಬೇಕು ರೊಟ್ಟಿ ಅಂತ ತಿಳ್ಕೊಂಡು. ಎಷ್ಟು ಖುಷಿ ಅವ ನಿಮ್ಗೆ ಹಳ್ಳಿಯಾಗ ನೋಡಿರ್ಬೇಕಾರೆ ನೀವು. ಸಿಟಾಗಿಲ್ಲವ ಇದು ಹಳ್ಳಿಯಾಗದ, ಎಷ್ಟು ಚಂದ. ಮನ್ಯಾಗ ಏನಾದ್ರು ಕೂಡ ಹೆಣ್ಣು ಮಗಳು ಹುಟ್ಟಿಲ್ಲ ಅಂತಂದ್ರೆ ನೀವೇನಂತೀರಿವ? ಏನಂತೀರಿ? ಬಂತಲೆ ಯವ್ವ ನಮ್ಮ ಅಪ್ಪನ ಹೆಂಡತಿ ಅನ್ನಂಗಿಲ್ಲ. ಅಕಸ್ಮಾತ್ ಗಂಡು ಹುಡುಕ್ತಿ ಅಂದ್ರೆ ಬಂತಲೆ ನಮ್ಮ ಮೌನ ಗಂಡ ಅಂತಿರ್ತೀರಿ. ಎಷ್ಟು ಖುಷಿ ಅದು. ಹಿಂಗ ಅಂದ್ಬಿಟ್ರೆ ಸಾಕು, ಖುಷಿಯಿಂದ ಒಡೆ ಬಂದ್ಬಿಡ್ತಾವ ಮಕ್ಕಳು. ಯಾಕೆ? ಅಟ್ಟು ಖುಷಿ, ಅಟ್ಟು ಪ್ರೀತಿ ಅಂತ ಹಳ್ಳಿ ಒಳಗಿರ್ತಕ್ಕಂಥ ಬಾಂಧವ್ಯ.
ಯಾವಾಗ ತಾಯಿ ಹಿಂಗೊಂದಿಷ್ಟ ಮಗನ ಮುಖವನ್ನು ನೋಡಕತ್ತಾಳ, ನೋಡಿದಾಗ ಕಾಶಿಬಾಯಿ ಅಂತಾಳ ಮಿರ್ಗಿ ಗ್ರಾಮದೊಳಗ ತನ್ನ ಮನಿಯೊಳಗ ಕಾಶಿಬಾಯಿ ಮಗ ಯಾವಾಗ ಎದ್ದು ಕುಂತ್ಕೊಂಡ ಕರಿತಾಳ, ಏನಂತ, ಬಂತಲೆ 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 ಯವ್ವ ನಮ್ಮವನ ಗಂಡ ಅನ್ಲಕ್ಕೆ. ಯಾವಾಗ ಬಂತಲೆ ಬಂತಲೆ ನಮ್ಮವನ ಗಂಡ ಅನ್ನೋದ್ರೊಳಗಾಗಿ ಎದ್ದು ನಿಂತವನ ಗ್ವಾಡಿ ಹಿಡ್ಕೊಂಡು ನಕ್ಕೋಂತ ಸೀದಾ ಹೋಗಿ ಎಲ್ಲಾ ಲಿಂಗಪ್ಪ ಅವನು ತೊಡಿ ಮ್ಯಾಗ ಕುಂತ. ಇಟ್ಟು ಖುಷಿ ಆತ ಕಾಶಿಬಾಯಿಗೆ, ಬಹಳ ಆನಂದ ಆತ. ಯಾಕ, ಮಗ ಮೊದಲ ನೆಡಗಿಯಿಂದ ಬಂದಾನ, ತಾಯಿ ತೊಡಿಮೆ ಕುಂತಾನಂದ್ರ ಮಗನಿಗೆ ಹೊಟ್ಟಸ ಅಂತ ತಿಳ್ಕೊಂಡ ತಾಯಿ ಕಾಶಿಬಾಯಿ ಒಲಿ ಮ್ಯಾಗ ಹಂಚಿಟ್ಟಾಳ, ಬಿಸಿ ರೊಟ್ಟಿ ಮಾಡಕತ್ತಾಳ. ಮಗನ ಖುಷಿಗೊಂದ ತೆಳ್ಳನ ರೊಟ್ಟಿ ಮಾಡ್ಯಾಳ, ಹೊಟ್ಟಿ ಉಬ್ಬಿಸ್ಯಾಳ. ತೆಳ್ಳನೆ ರೊಟ್ಟಿಯನ್ನು ಮಾಡಿ ಹೊಟ್ಟಿ ಉಪ್ಪಿಸಿ ಅದಕ್ಕೊಂದಿಷ್ಟು ಎಣ್ಣೆ ಸವರಿ ಯಾಡ ಉಪ್ಪಿನ ಹಾಕಿ ಸುಳ್ಳಿ ಸುತ್ತಿ ಮಗನ ಕೈಯ ಕೊಟ್ಟಾಳ, ರೊಟ್ಟಿ ತಿನ್ಲಿ ಮಗ ಅಂತ ಹೇಳಿ. ಯಾವಾಗ ರೊಟ್ಟಿ ಕೊಟ್ಟಾಳ, ಮಗನಿಗೆ ಹೊಟ್ಟಸ್ತೈತಿ. ಎಲ್ಲಾ ಲಿಂಗಪ್ಪ ರೊಟ್ಟಿ ತಿನ್ನಬೇಕು. ಇಲ್ಲವ ಆಶ್ಚರ್ಯ ಏನು ಅಂತಂದ್ರೆ, ಕುಂತಿರೋದು ತಾಯಿ ತೊಡಿ ಮ್ಯಾಗ, ತಾಯಿ ಮೆತ್ತನೆಯ ತೆಳ್ಳನೆ ರೊಟ್ಟಿ ಮಾಡಿ ಕೈಯಾಗ ಸುಳಿ ಸುತ್ತಿ ಕೊಟ್ಟಾಳ. ರೊಟ್ಟಿ ತಿನ್ನೋದ್ರ ಬದ್ಲಿ ರೊಟ್ಟಿನ ತಾಯಿ ಬಾಯಿಡಕತ್ತಂತೆ, ಎಲ್ಲಪ್ಪ ತಾಯಿ ಬಾಯಾಗ. ಯಾವಾಗ ಎಲ್ಲಾ ಲಿಂಗಪ್ಪ ತಾಯಿಯ ಬಾಯಿಯೊಳಗೆ ಹಿಂಗ ರೊಟ್ಟಿ ಇಡಕತ್ತ, ಅವತ್ತೇ ಕಾಶಿಬಾಯಿ ಮಗನ ಹಣೆ ಬರಬರಿತಾಳೆ. ಏನು ಅಂತಂದ್ರ, ಮುಂದೊಂದು ದಿವಸ ಈ ಸಮಾಜಕ್ಕೆ ನನ್ನ ಮಗ ಅನ್ನವನ್ನ ಹಾಕೇ ತೀರ್ತ ಅಂತ ತಿಳ್ಕೊಂಡು ಅವತ್ತೇ ಕಾಶಿಬಾಯಿ ಮಗನ ಹಣೆ ಬರಬರಲ್ಲ, ಅವತ್ತೇ ಮಗನ ಹಣೆ ಬರಬರಲ್ಲ. ಹೀಗಿರುವಂತ ಸಮಯದೊಳಗ ಮಗನ ಖುಷಿಯನ್ನ ನೋಡ್ತಾ ತಾಯಿ ಅಂತಾಳಂತೆ, ಮಗನಿಗೆ ಉತ್ತಮ ಸಂಸ್ಕಾರ ಕೊಡ್ಬೇಕಂತ ತಿಳ್ಕೊಂಡ ಹಾಲ ಮತದೊಳಗೆ ಜನಿಸಿದ್ರು ಕೂಡ ಮಗನಿಗೆ ಚಲೋ ಸಂಸ್ಕಾರ ಕೊಡ್ಬೇಕಂತೇಳಿ ತಾಯಿ ಏನ್ ಮಾಡ್ಲಿಕ್ಕತ್ಲು ಅಂತಂದ್ರ, ಬೆಳಗಿನ ಜಾವ ಬೇಗನೆ ಏಳುವುದು, ಸ್ನಾನ ಮಾಡುವುದು, ಮಗನಿಗೆ ಸ್ನಾನ ಮಾಡಿಸೋದು, ಮಗನಿಗೆ ಎದೆ ಹಾಲನ್ನು ಉಣಿಸೋದು, ಮಗನಿಗೆ ಉತ್ತಮವಾಗಿರ್ತಕ್ಕಂಥ ರೀತಿ ನೀತಿಗಳನ್ನು ಕಳ್ಸಕತ್ಲು. ಕಲಸು ಮುಂದಾಗ ಮಗ ಬೆಳಿತಾ 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 ಎಲ್ಲಾ ಲಿಂಗಪ್ಪ 5 ವರ್ಷ 6 ವರ್ಷಕ್ಕೆ ಬರಕತ್ತ. ಯಾವಾಗ ಮಗ 5 ವರ್ಷ 6 ವರ್ಷಕ್ಕೆ ಬರಕತ್ತಾನೆ, ಆಶ್ಚರ್ಯ ಏನು ಅಂತಂದ್ರ, ಬರ್ಬರ್ತ ಹೆಂಗ ದಿನಗಳನ್ನ ಕಳಿತಾನೆ, ಹಂಗಂಗ ಎಲ್ಲಾ ಲಿಂಗಪ್ಪ ಮೌನ ಆಗ್ಲಿಕ್ಕತ್ತ. ಮಾತನಾಡುವುದನ್ನೇ ಬಿಟ್ಟ. ತಾಯಿ ಕೊಟ್ಟಂತ ಸಂಸ್ಕಾರ ಕಡಿಮೆ ಆತೋ ಏನೋ ಗೊತ್ತಿಲ್ಲ ತಾಯಿ. ಯಾಕ, ಎಷ್ಟು ಮಂದಿ ಮಕ್ಕಳನ್ನ ಹಡದೀವಿ ಅನ್ನೋದು ಮುಖ್ಯ ಅಲ್ಲೇವ, ಇರುವಂತ ಮಕ್ಕಳಿಗೆ ಎಷ್ಟು ಸಂಸ್ಕಾರವನ್ನು ಕೊಟ್ಟಿವೆನ್ನೋದು ಮುಖ್ಯ. ಆಗಿನ ಒಂದು ಸಮಯ ಇತ್ತು, ಏನು ಅಂತಂದ್ರೆ ಮನಿಯೊಳಗ ಹಿರಿಯರದರಂತಂದ್ರ ತಂದೆ ತಾಯಿಗಳ ಪಾದಕ್ಕೆ ನಮಸ್ಕಾರ ಮಾಡ್ತಿದ್ರು. ಮನಿಯೊಳಗ ಅಜ್ಜ ಅಮ್ಮ ಅದರಂದ್ರ ಅಜ್ಜ ಅಮ್ಮನ ಪಾದಕ್ಕೆ ನಮಸ್ಕಾರ ಮಾಡ್ತಿದ್ರು. ಮನಿಯೊಳಗ ಪತಿ ಅದನಂದ್ರೆ ಹೆಣ್ಮಕ್ಕಳ ಪತಿಯ ಪಾದಕ್ಕೆ ನಮಸ್ಕಾರ ಮಾಡ್ತಿದ್ರು. ದಿನ ಬೆಳಗ್ಗೆ ಎದ್ದು ಕೂಳೆ ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿ ತಾಳಿನ ಕಣ್ಣಿಗೆ ಒತ್ಕೊಂಡು ಶಿವ ಅಂತ ಹೇಳ್ತಿದ್ರು ಆಗಿನ ಮಂದಿ. ಈಗ ಯವ್ವ ಒಬ್ಬರ ಕರೆ ಹೇಳ್ರಿ ನೋಡೋಣ, ಹಗ್ಗಾದ್ರ ದುರ್ಗವನುಂಗ್ಲೆಂತಿರಿಗಲ್ಲ ಅಲ್ಲ. ನೆನಪಿರ್ಲಿ ತಾಯಿ, ನಿಮ್ಮ ಮಾಂಗಲ್ಯ ಭಾಗ್ಯ ಗಟ್ಟಿಯಾಗಿರ್ಬೇಕನ್ನಂಗಿತ್ತಂದ್ರ, ಮುತ್ತೈದಿತನ ಶಾಶ್ವತವಾಗಿ ಸಿಗಬೇಕನ್ನಂಗಿತ್ತಂದ್ರ ಪತಿಯ ಪಾದವನ್ನು ನಮಸ್ಕಾರ ಮಾಡಕ ಬೇಕ. ಅದು ಒಂದು ತಪಸ್ಸ. ಪತಿಯ ಪಾದವನ್ನು ನಮಸ್ಕಾರ ಮಾಡೋದು ಒಂದು ತಪಸ್ಸ. ಮನಿಯೊಳಗ ಮುಂದೊಂದು ಸಮಯದೊಳಗೆ ನೀವೇನ ಮಕ್ಕಳಾಗೆ ಉಳಿಯುವುದಿಲ್ಲ. ಮನಿಯೊಳಗ ತಂದೆ ತಾಯಿ ಅದಾರಂತಂದ್ರ ನೀವು ತಂದೆ ತಾಯಿಗಳಿಗೆ ಗೌರವ ಕೊಟ್ರ, ನೀವು ತಂದೆ ತಾಯಿನ ಜೋಪಾನ ಮಾಡಿದ್ರ, ನೀವು ತಂದೆ ತಾಯಿಗಳಿಗೆ ಒಂದು ತುತ್ತು ಅನ್ನವನ್ನ ಕೊಟ್ರ, ನೀವು ತಂದೆ ತಾಯಿಗಳಿಗೆ ಒಂದು ಕಿಮ್ಮತ್ತಿನ ತಾಯಿಗೆ ಒಂದು ಶೀರಿ, ತಂದಿಗೆ ಒಂದು ದೋತ ಒಂದು ಪೈಜಾಮ್ ಕೊಟ್ರ ಅಂತಂದ್ರ ಮುಂದೆ ನಿಮ್ಮ ಮಕ್ಕಳು ಕೂಡ ನಿಮ್ಮನ್ನ ಹಂಗ ಕಾಣತಾರ. ನಾವೇನ್ ಬಿಡಪ್ಪ ಹಿಂಗ ಇರ್ತೀವಿ ಅಂತ ತಿಳ್ಕೊಂಡು ತಂದೆ ತಾಯಿನ ಕೇರ್ಲೆಸ್ ಮಾಡಿದ್ವಿ ಅಂತಂದ್ರ, ಇದ್ದಂತ ಸಮಯದೊಳಗ ತಂದೆ ತಾಯಿ ಸೇವೆ ಮಾಡ್ಲಿಲ್ಲ ಅಂತಂದ್ರ, ಆಗಿನ ಮಂದಿಲ್ಲ ಈಗೂ ಕೂಡ ಹಳ್ಳ್ಯಾಗದಾರ್ರಿ, ಸಿಟಿಯಾಗಿಲ್ಲ. ತಂದೆ ತಾಯಿ ಸೇವೆ ಮಾಡೋರದಿಲ್ಲ ಅಂತಲ್ಲ, ಅವಾಗಿನ ಸಮಯದೊಳಗ ತಂದೆ ತಾಯಿ ಕಾಲು ಹೆಚ್ಚಗುತ್ತಿದ್ರ, ಗಂಡನ ಪಾದ ಹೆಚ್ಚಗುತ್ತಿದ್ರ. ಈಗ ಯವ್ವ ಕುತ್ತಿಗೆ ಚೋರು ಬಾಳ ಮಂದಿ ಅದಾರ. ಇಲ್ಲೇನಂತವ್ರು ಯಾರಲ್ಲ, ಎಲ್ಲರೂ ಚಲೋ ಇದ್ರಿ, ಆ ಮಾತು ಬೇರೆ. ಆಶ್ಚರ್ಯ ಏನು ಅಂದ್ರೆ, ಸೇವೆಯನ್ನು ಮಾಡುವಂತ ಸೌಭಾಗ್ಯ ಏನಂತ ಸುಮ್ಮನೆ ಬರಂಗಿಲ್ಲ ತಾಯಿ. ಮುತ್ತೈದೆವಾಗ ಗಟ್ಟಿಯಾಗಿರ್ಬೇಕು ನನಗೆ ತನ್ನ ಗಂಡನ ಪಾದ ಪೂಜೆ ಮಾಡ್ಬೇಕವ, ಪಾದ ಪೂಜೆ ಮಾಡ್ಬೇಕು. ಅರಸಿನ ಕುಂಕುಮ ನಿನಗೊಂದು ಸ್ಥಾನವಮ್ಮ, ಆಸ್ಥಾನ ಹೋದ ಮೇಲೆ ದೇವಸ್ಥಾನ ಯಾಕಮ್ಮ, ಗಂಡನ ಜೋಪಾನ ಮಾಡೆ ನನ್ನವ್ವ, ಗಂಡನ ಜೋಪಾನ ಮಾಡೆ ನನ್ನವ್ವ, ಗಂಡನೆಲ್ದಾರೆ ಮನೆಯ ದೇವರು ಕಾಣಮ್ಮ, ಗಂಡನ ಜೋಪಾನ ಮಾಡೆ ನನ್ನವ್ವ, ಗಂಡನ ಜೋಪಾನ ಮಾಡೆ ನನ್ನವ್ವ.
ಕರಿಮಣಿ ಮಾಂಗಲ್ಯ ಹೊನ್ನಿನ ರಾಶಿಯಮ್ಮ ಕರಿಮಣಿ ಮಾಂಗಲ್ಯ ಹೊನ್ನಿನ ರಾಶಿಯಮ್ಮ ಆರಾಸಿ ಹೋದ ಮೇಲೆ ನೀ ಪರದೇಶಿಯಮ್ಮ ಗಂಡನ ಜೋಪಾನ ಮಾಡಿ ನನ್ನವ್ವ ಗಂಡನ ಜೋಪಾನ ಮಾಡಿ ನನ್ನವ್ವ ಮುಂಗೈನ ಬಳೆಗಳು ಮುತ್ತೈದೆ ಸ್ಥಾನವಮ್ಮ ಮುಂಗೈನ ಬಳೆಗಳು ಮುತ್ತೈದೆ ಸ್ಥಾನವಮ್ಮ ಆ ಬಳೆ ಹೋದ ಮೇಲೆ ಬಾಳೆಗೋಳು ಕೇಳಮ್ಮ ಗಂಡನ ಜೋಪಾನ ಮಾಡಿ ನನ್ನವ್ವ ಗಂಡನ ಜೋಪಾನ ಮಾಡಿ ನನ್ನವ್ವ ಅರಶಿನ ಕುಂಕುಮ ನಿನಗೊಂದು ಸ್ಥಾನವಮ್ಮ ಅರಶಿನ ಕುಂಕುಮ ನಿನಗೊಂದು ಸ್ಥಾನವಮ್ಮ ಆಸ್ಥಾನ ಹೋದ ಮೇಲೆ ದೇವಸ್ಥಾನ ಯಾಕಮ್ಮ ಗಂಡನ ಜೋಪಾನ ಮಾಡಿ ನನ್ನವ್ವ ಗಂಡನ ಜೋಪಾನ ಮಾಡಿ ನನ್ನವ್ವ ಮಂಡೆ ಕೂದಲ ಮೇಲೆ ಮಲ್ಲಿಗೆ ಹೂದಂಡಿ ಮಂಡೆ ಕೂದಲ ಮೇಲೆ ಮಲ್ಲಿಗೆ ಹೂದಂಡಿ ಆ ದಂಡಿ ಹೋದ ಮೇಲೆ ನೀ ಮುಂಡಿ ಕಾಣಮ್ಮ ಗಂಡನ ಜೋಪಾನ ಮಾಡಿ ನನ್ನವ್ವ ಗಂಡನ ಜೋಪಾನ ಮಾಡಿ ನನ್ನವ್ವ ನಿನ್ನ ಗಂಡ ಹುಚ್ಚನೆಂದು ನೀ ಹೆಚ್ಚು ಬಯ್ಯಬೇಡ ನಿನ್ನ ಗಂಡ ಹುಚ್ಚನೆಂದು ನೀ ಹೆಚ್ಚು ಬಯ್ಯಬೇಡ ಆ ಹುಚ್ಚ ಹೋದ ಮೇಲೆ ನೀ ಹುಚ್ಚಿ ನೋಡಮ್ಮ ಗಂಡನ ಜೋಪಾನ ಮಾಡಿ ನನ್ನವ್ವ ಗಂಡನ ಜೋಪಾನ ಮಾಡಿ ನನ್ನವ್ವ ಗಂಡನೆಲ್ದರೆ ಮನೆಯ ದೇವರು ಕಾಣಮ್ಮ ಗಂಡನ ಜೋಪಾನ ಮಾಡಿ ನನ್ನವ್ವ ಗಂಡನ ಜೋಪಾನ ಮಾಡೆ ನನ್ನ जगद्गुरु शिवलिंगेश्वर महाराज की, गुरु कुमारेश्वर महाराज की, सद्गुरु यल्ला लिंगेश्वर महाराज की, शिव संबदೈ नमः पार्वती शिव हर हर. ಗಂಡನ ಜೋಪಾನ ಮಾಡೇ ನನ್ನವ್ವ ಆತ ಇರೋ ತನಕ ಯವ್ವ ಎಲ್ಲರೂ ಕೂಡ ಅಲ್ಲಿ ಬಾ ಇಲ್ಲಿ ಬಾ ಆರತಿ ಮಾಡಕ ಉಡಿ ತುಂಬೋದಕ ಇನ್ನೊಂದ್ಕ ಮತ್ತೊಂದ್ಕ ಎಲ್ಲದಕ್ಕೂ ಕರೀತಾರ. ಆತ ಹೋದ ಅಂತಂದ್ರ ಮೂಸೈತ್ ನೋಡಂಗಿಲ್ಲ. ಗಂಡ ಇದ್ದಂಥ ಸಮಯದೊಳಗ ಗಂಡನ್ನ ಕಾಜಿ ಮಾಡಂಗಿಲ್ಲ. ಗಂಡ ಹೋದ್ಮ್ಯಾಗ ಸಾಯೋ ತನಕ ಹತ್ಕೊಂತ ಕುಂದ್ರದ. ಆತ ಹುಚ್ಚ ಇರ್ಲಿ, ಹುಂಬ ಇರ್ಲಿ, ಕುರುಡ ಇರ್ಲಿ, ಕುಂಟ ಇರ್ಲಿ, ನೆನಪಿರ್ಲಿವ ಹೇಮರೆಡ್ಡಿ ಮಲ್ಲಮ್ಮ ತಾಯಿಗೆ ಬಂದಂತ ಕಷ್ಟ ನಿಮಗೆ ಯಾರಿಗೂ ಬಂದಿಲ್ಲ. ಆ ತಾಯಿ ಬಂದಂತ ಕಷ್ಟ ನಿಮ್ಗೆ ಯಾರ್ಯಾರು ಬಂದಿತ್ತ, ನೀವು ಯಾರು ಕೂಡ ಮದುವೆ ಹಾಕಿದ್ದೆಲ್ಲ ಗಂಡ ತಾಯಿ ತವ್ರ ಮನೆಗ ಫಿಕ್ಸ್ ಇರ್ತಿದ್ರಿ. ನೀವು ಮದುವೆ ಆಗೋರಲ್ಲ ನೀವು ಯಾರು ಕೂಡ. ಯಾಕ ಮಲ್ಲಮ್ಮ ತಾಯಿ ಬಯಸಿದ್ದು ಚಲೋ ಗಂಡ, ಸಿಕ್ಕಿದ್ದು ಹುಚ್ಚ ಭರಮರೆಡ್ಡಿ. ಆದ್ರೂ ಕೂಡ ಅವನೇ ಸರ್ವಸ್ವ ಅಂತ ಬದುಕೋಲು ಇವತ್ತಿನ ದಿವಸ ಪುರಾಣದೊಳಗೆ ಬರ್ಲಿಕ್ಕತ್ತಾಳ ಆ ತಾಯಿ. ಯಾಕ ಬದುಕುವಂತ ಜೀವನ.
ಕಾಶಿಬಾಯಿನೂ ಕೂಡ ಗಂಡನ ಜೋಪಾನ ಮಾಡ್ತಾ, ಜೊತೆಗೆ ಮಗನನ್ನು ಕೂಡ ಜೋಪಾನ ಮಾಡ್ತಾ, ಯಾವಾಗ ಮಗ ಯಲ್ಲಾ ಲಿಂಗೇಶ ಬೆಳಿತಾ ಬೆಳಿತಾ 5 ವರ್ಷ 6 ವರ್ಷಕ್ಕೆ ಬಂದ, ತಾಯಿ ಅನ್ಲಿಕ್ಕತ್ಲು, ಮಗ ಊಟವನ್ನು ಕಡಿಮೆ ಮಾಡ್ಲಿಕ್ಕತ್ತ, ಮಾತು ಕಡಿಮೆ ಮಾಡ್ಲಿಕ್ಕತ್ತ. ಮೌನವಾಗಿನೇ ಯಲ್ಲಾ ಲಿಂಗ ಇರುವಂತ ಸಮಯದೊಳಗ ಬೆಳಿತಾ 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 ಮಗ ಏನೋ ಅವನ ಹಣೆ ಬರ ಇರ್ಬೇಕಂತ ತಿಳ್ಕೊಂಡ ತಂದೆ ತಾಯಿ ನಿತ್ಯಲು ಕೂಡ ಬದುಕು ಮಾಡಬೇಕಾದ್ರ ಕಾಶಿಬಾಯಿಯ ಕಣ್ಣೊಳಗ ನೀರು ಸುರಿಯಾಕತ್ತು. ಬಹಳ ದಿವಸಕ್ಕ ಅಪರೂಪಕ್ಕ ಬಯಸಿ ಹರಕೆ ಹೊತ್ತು ಪಡೆದಿರ್ತಕ್ಕಂಥ ಮಗ ಮೌನ ಆಗಿಬಿಟ್ಟಾನ, ಮಾತು ಕಡಿಮೆ ಮಾಡ್ಯಾನ, ಊಟ ಕಡಿಮೆ ಮಾಡ್ಯಾನ. ಏನು ಮಾಡ್ಬೇಕಂತ ತಿಳ್ಕೊಂಡ ಕಾಶಿಬಾಯಿ ಕಣ್ಣೀರ್ ಹಾಕಬೇಕಾದ್ರ ಮೊದಲಿಗಿನ ಜೀವನವೇ ಬಹಳ ಚಲೋ ಇತ್ತು. ಯಾಕ ಹಡಿಯೋದಕ್ಕಿಂತ ಮುಂಚೆ ನನಗೆ ಮಕ್ಕಳಿಲ್ಲ ಅಂತ ತಿಳ್ಕೊಂಡು ಹಂಗೋ ಬದುಕು ಮಾಡಕತ್ತಿದ್ದೆ, ಅದ್ರಾಗ ಮಗನನ್ನ ಹಡ್ದೇನಂತಂದ್ರ ಮತ್ತೆ ಈ ಗೋಳು ನೋಡೋರು ಯಾರು ಅಂತ ತಿಳ್ಕೊಂಡು ತಾಯಿ ಕಣ್ಣೀರ್ ಹಾಕ್ಲಿಕ್ಕತ್ಲು. ಕಾಶಿಬಾಯಿ ನನ್ನಂತ ಕಷ್ಟ ಯಾರಿಗೂ ಬರಬಾರ್ದು ಅಂತ ತಿಳ್ಕೊಂಡು ಅನ್ಬೇಕಾದ್ರ ಒಂದು ದಿವಸ ಮಗ ಬೆಳೀತಾ 12 ವರ್ಷಕ್ಕೆ ಬಂದ. ಯಾವಾಗ 12 ವರ್ಷಕ್ಕೆ ಯಲ್ಲಾ ಲಿಂಗಪ್ಪ ಬಂದ, ಒಂದ್ ದಿವಸ ಕೂಡ ಗೆಳೆಯರ ಜೊತೆ ಕೂಡಿದವನಲ್ಲ, ಮಾತಾಡಿದವನಲ್ಲ, ಸುಮ್ಮನೆ ಮೌನವಾಗಿ ಮೂಲೆಗೆ ಒಂದ್ ಕಡೆ ಕುಂತು ಬಿಡವ. ಒಂದ್ ದಿವಸ ಕಾಶಿಬಾಯಿ ಪತಿಯಾಗಿರ್ತಕ್ಕಂಥ ಶಿವಪ್ಪ ಕುಂತು ಬೆಳ್ಳಬೇತನ ವಿಚಾರ ಮಾಡಿದ್ರು, ಮಗ ಯಾಕೆ ಹಿಂಗಾದ, ಮಗನಿಗೆ ಏನಾಗಿರ್ಬೇಕಂತ ತಿಳ್ಕೊಂಡು ಅನ್ನೋದ್ರೊಳಗಾಗಿ ಅವಾಗ ಇಬ್ರು ಅಂತಾರ, ಇಲ್ಲ ಬಹುಶಃ ಜನಗಳ ಸಂಪರ್ಕ ಕಡಿಮೆ ಇರ್ಬೇಕು ಮಗನಿಗೆ, ಹಿಂಗಾದ್ರೆ ನಡೆಯಂಗಿಲ್ಲ, ನಮ್ಮ ಮನೆತನದ ಕಾಯಕ, ಕುರಿ ಮೇಯಿಸುವ ಕಾಯಕ, ಆಡು ಮೇಯಿಸುವ ಕಾಯಕ, ಯಾಕ ನಮ್ಮ ಕಾಯಕ ಐತಂದ ಬಳಿಕ ಮಗನನ್ನ ಆಡು ಕುರಿ ಮೇಸಕ್ ಕಳಿಸಿದ್ವಿ ಅಂತಂದ್ರ ಸ್ವಲ್ಪ ಮನ್ಯಾಗ ಕುಂತು ಮಬ್ಬಾಗಿರ್ಬೇಕ, ಆಡು ಕುರಿ ಮೇಸಕ್ ಕಳಿಸಿದ್ವಿ ಅಂತಂದ್ರ ಸ್ವಲ್ಪ ಹೊರಗೆ ಅಡ್ಡಾಡಿ ಬಂದ ಅಂತಂದ್ರ ಹೊಟ್ಟೆ ಸಿದ್ದೈತಿ, ಮಗ ಚಂದ ಊಟ ಮಾಡ್ತಾನ, 4 ಮಾತು ಮಾತಾಡ್ತಾನ ತಿಳ್ಕೊಂಡು ಗಂಡ ಹೆಂಡತಿ ವಿಚಾರ ಮಾಡಿದ್ರು. ಸರಿ, ಹಂಗಾರ ಏನ್ ಮಾಡ್ಬೇಕ, ಹಂಗಾರ ನಾಳಿಂದ ಆಡು ಕುರಿ ಮೇಸಕ್ ಕಳಿಸ್ಬಿಡೋಣ ಅಂತ ಮಾತಾಡ್ಕೊಂಡ್ರ. ಸರಿ ಅಂತ ತಿಳ್ಕೊಂಡು ಇಬ್ರು ಗಂಡ ಹೆಂಡತಿ ಮಾತಾಡಿ ಬೆಳಗ್ಗೆ ಎದ್ಕೊಳ್ಳಿ ಮಗನಿಗೆ ಬುತ್ತಿ ಕಟ್ಟಾಳ, ತತ್ರಾಣ ನೀರು ತುಂಬಿ ಕೊಟ್ಟಾಳ. ಮಗ ಅಕಸ್ಮಾತ್ ಎಲ್ರು ಹೋಗಿಗೇನ ಬಾ ಅಂತ ತಿಳ್ಕೊಂಡು ಆ ಓಣಿ ಒಳಗಿರ್ತಕ್ಕಂಥ ಏನು ಹಾಲು ಮತ್ತು ಹುಡ್ರು ಅದಾವ, ಏನು ದನ ಮೇಸಕ್ ಹೋಗ್ತಾರ ಹುಡ್ರು, ಅವ್ರ ಜೊತೆ ಇವನು ಕೂಡ ಆಡು ಕುರಿ ಮೇಸಕ್ ಕಳಿಸ್ಬೇಕಂತ ಒಂದು 8 ಹುಡ್ರ ಜೊತೆಗೆ ಆಡು ಕುರಿ ಮೇಸಕ್ಕೆ ಕಳ್ಸಾಕತ್ರು. ಕಳಿಸ್ಬೇಕಾದ್ರೂ ಕೂಡ ಯಲ್ಲಾ ಲಿಂಗಪ್ಪ ಮಾತು ಕಡಿಮೆ ಮಾಡಿದ. ಯಾಕ ಆತನಿಗೆ ಗೊತ್ತಿತ್ತ ಈ ಸಮಾಜಕ್ಕೆ ಬಂದಿರೋದು ಎದರ ಸಲುವಾಗಿ ಅಂತಂದ್ರ ಈ ಭವಸಾಗರದೊಳಗೆ ಬಿದ್ದು ಒದ್ದಾಡೋದಕ್ಕಾಗಲ್ಲ, ಯಾಕ ಮೂಕನಾಗಬೇಕು ಜಗದೊಳು ಜ್ವಾಕಿ ಆಗಿರಬೇಕು, ಕಾಕ ಬುದ್ಧಿ ಕಡೆಗೆ ಹಾಯಿಸಲಾರದೆ ಲೋಕದ ಗೊಡವಿ ನಿನಗ್ಯಾಕ ಬೇಕನ್ನುವಂಗ ಲೋಕದ ಗೊಡವಿ ಬಗ್ಗೆ ವಿಚಾರ ಮಾಡೋದಕ್ಕಾಗಿ ಬಂದಾತನಲ್ಲ ಯಲ್ಲಾ ಲಿಂಗಪ್ಪ. ಭವಬಂಧನದಿಂದ ದೂರ ಆಗಿ ಗುರುನಾಥನ ಪಡ್ಕೊಳ್ಳೋದಕ್ಕಾಗಿ ಬಂದಂತವನು ಯಲ್ಲಾ ಲಿಂಗಪ್ಪ. ಯಾವಾಗ ತಂದೆ ತಾಯಿ ಬುತ್ತಿ ಕಟ್ಟಿ ಕಳಿಸ್ತಾರ, ಗೆಳೆಯರ ಜೊತೆಗೆ ಆಡು ಕುರಿ ಮೇಸಕ್ ಹೊಕ್ಕಾನ, ಹೋದಂತ ಸಮಯದೊಳಗ ತಂದ ಬುತ್ತಿ ಗಿಡಕ್ಕೆ ಜೋತ್ ಬಿಡ್ತಾನ, ಒಂದು ಕಡೆಗೆ ಸುಮ್ಮನೆ ಗಿಡ ಬಿಡು ಕುಂತು ಬಿಡ್ತಾನ. ಯಲ್ಲಾ ಲಿಂಗಪ್ಪ ತಂದ ಬುತ್ತಿನ ಅವ್ರ ಗೆಳೆಯರೆಲ್ಲ ಊಟ ಮಾಡ್ತಾರ, ಉಣ್ಣಾಕ ಬೇಡ ಉಣಿಸ್ತಿದ್ದ. ಹೀಗೆ ಕೊಡುವಂತ ಗುಣ ಇರ್ತಕ್ಕಂಥ ಯಲ್ಲಾ ಲಿಂಗಪ್ಪ ಯಾವಾಗ ನಿತ್ಯಲು ಕೂಡ ಬದುಕು ಮಾಡ್ಲಿಕ್ಕತ್ತಾನೆ, ನಿತ್ಯಲು ಕೂಡ ಕಾಲ ಕಳಿಬೇಕಾದ್ರೆ ತಂದೆ ತಾಯಿ ಅನ್ಕೊಂಡ್ರು ಕೊಟ್ಟಿರ್ತಕ್ಕಂಥ ಬುತ್ತಿಯನ್ನ ಮಗ ಮನಿಯೊಳಗೆ ಊಟ ಮಾಡಂದ್ರೆ ಊಟ ಮಾಡದೇ ಇರ್ತಕ್ಕಂಥ ಮಗ, ಮಾತನಾಡದೇ ಇರ್ತಕ್ಕಂಥ ಮಗ ಬುತ್ತಿ ಉಣ್ಣಾಕತ್ತಂದ್ರೆ ಖುಷಿ ಆತ ತಾಯಿಗೆ, ಹಡದ ತಾಯಿಗೆ 9 ತಿಂಗಳ ಹೊತ್ತು ಜೋಪಾನ ಮಾಡಿದ ತಾಯಿಗೆ ಆನಂದ ಆತು. ಮಗ ಉಂಟಾನಂತಂದ್ರೆ ನಿತ್ಯಲು ಕೂಡ ಬುತ್ತಿ ಕಟ್ಟಿ ಕಳ್ಸಕತ್ತು. ಯಾವುದು ನುಚ್ಚು ಹಾಲ, ಸಂಟಿ ಹಾಲೆವ್ವ. ಆಗಿನ ಸಮಯದೊಳಗೆ ಬಡತನ ಪರಿಸ್ಥಿತಿ ಅದೇ ದೊಡ್ಡದು, ಅವಾಗ ಅದೇ ದೊಡ್ಡದು. ನಾವು ಈಗೆಲ್ಲ ಎಂತ ಪಂಚಮೃಷ್ಟಾನ್ನ ಊಟ ಮಾಡ್ತೀವಂದ್ರೂ ಕೂಡ ಅವಾಗಿನ ಖುಷಿ, ಅವಾಗಿನ ಆನಂದ ಈಗಿಲ್ರಿ. ಈಗೆಲ್ಲ ಎಂತ ಹೌದೌದು ಅಂತ ತಿಳ್ಕೊಂಡು ನಮ್ಮೂರೊಳಗ ನನ್ನಂತ ಪಂಚಮೃಷ್ಟಾನ್ನ ಊಟ ಮಾಡ್ತೀವಂದ್ರೂ ಕೂಡ ಹಳೆ ಆಗಿನ ಮಂದಿ ಊಟ ಮಾಡ್ತಿದ್ರಲ್ಲ, ಅವಾಗಿನ ಆನಂದ, ಅವಾಗಿನ ಖುಷಿ ಈಗಿಲ್ಲ. ಏನೆಲ್ಲ ಅದ, ಆದ್ರೆ ಮನುಷ್ಯಗೆ ನೆಮ್ಮದಿ ಇಲ್ಲ. ಆಗಿನ ಸಮಯದೊಳಗ ಸ್ವಲ್ಪ ಇದ್ರು ಕೂಡ ಮನೆಯೊಳಗೆ ಇದ್ದವ್ರು ಎಲ್ಲರೂ ಕೂಡ ಊಟ ಮಾಡ್ತಿದ್ರು, ಕಣ್ತುಂಬ ನಿದ್ದೆ ಮಾಡ್ತಿದ್ರು, ಆನಂದ ಜೀವನಕ್ಕೆ ಕೊರತಿದ್ದಿದ್ದಿಲ್ಲ. ಯಾಕ ಬಡತನದೊಳಗಿದ್ರು ಕೂಡ ಭಗವಂತ ಕೊಟ್ಟು ನೋಡ್ತಾನೆ. ಆವತ್ತ ಇವತ್ತ ಚಲೋದಂತಿರಿ ಯಾವತ್ತ, ಒಳ್ಳೇದಂತಿರಿ ಯಾವತ್ತ, ಆವತ್ತ ಇವತ್ತ ಒಳ್ಳೇದಂತಿರಿ ಯಾವತ್ತ, ಚಲೋದಂತಿರಿ ಯಾವತ್ತ, ಆವತ್ತ ಇವತ್ತ
ಯಾವತ್ತ ಒಳ್ಳೇದಂತಿರಿ ಯಾವತ್ತ ಚಲೋದಂತಿರಿ ಯಾವತ್ತ ಕಿಶದಾಗ ರೊಕ್ಕ ಇಟ್ಕೊಂಡ ಸಾಮಾನ ಚೀಲ್ದಾಗ ತರ್ತಿದ್ರಾವತ್ತ ಕಿಶದಾಗ ರೊಕ್ಕ ಇಟ್ಟುಕೊಂಡ ಸಾಮಾನ ಚೀಲದಾಗ ತರ್ತಿದ್ರಾವತ್ತ ಚೀಲದಾಗ ರೊಕ್ಕ ಇಟ್ಟುಕೊಂಡ ಸಾಮಾನ ಕಿಶದಾಗ ತರಬೇಕು ಇವತ್ತ ಚೀಲದಾಗ ರೊಕ್ಕ ಇಟ್ಟುಕೊಂಡ ಸಾಮಾನ ಕಿಶದಾಗ ತರಬೇಕ್ರಿ ಇವತ್ತ ಆವತ್ತ ಇವತ್ತ ಒಳ್ಳೇದಂತಿರಿ ಯಾವತ್ತ ಚಲೋದಂತಿರಿ ಯಾವತ್ತ ಹೆಣ್ಣಿಗೆ ಕೂದಲ ಗಂಡಿಗೆ ಅಂಗಿ ಚಂದ ಇರುತ್ತಿತ್ತು ಆವತ್ತ ಹೆಣ್ಣಿಗೆ ಕೂದಲ ಗಂಡಿಗೆ ಅಂಗಿ ಚಂದ ಇರುತ್ತಿತ್ತು ಆವತ್ತ ಗಂಡಸರ ಅರವಿ ಹೆಂಗಸರು ಹಾಕೋತಾವ ಯಾರಂತ ತಿಳಿದಿಲ್ಲ ಇವತ್ತ ಗಂಡಸರ ಅರವಿ ಹೆಂಗಸರು ಹಾಕೋತಾವ ಯಾರಂತ ತಿಳಿದಿಲ್ಲ ಇವತ್ತ ಆವತ್ತ ಇವತ್ತ ಒಳ್ಳೇದಂತಿರಿ ಯಾವತ್ತ ಚಲೋದಂತಿರಿ ಯಾವತ್ತ ತೆರುವು ಕೊಟ್ಟು ಮದುವೆ ಆಗ್ತಿದ್ರು ಗಂಡಸರ ಅನ್ಬೇಕಾವತ್ತ ತೆರುವು ಕೊಟ್ಟು ಮದುವೆ ಆಗ್ತಿದ್ರು ಗಂಡಸರ ಅನ್ಬೇಕಾವತ್ತ ಹೆಂಗಸರು ದುಡ್ಡಿಗೆ ಜೊಲ್ಲ ಸುರಿಸುತ್ತಾವ ಬಿಕನಸಿ ಗಂಡಸರ ಇವತ್ತ ಹೆಂಗಸರ ದುಡ್ಡಿಗೆ ಜೊಲ್ಲ ಸುರಿಸಿದವ ಬಿಕನಸಿ ಗಂಡಸರ ಇವತ್ತ ಆವತ್ತ ಇವತ್ತ ಚಲೋದಂತಿರಿ ಯಾವತ್ತ ದೇಶಂತಿರಿ ಯಾವತ್ತ ಹೆಂಡತಿನ ಮನ್ಯಾಗ ಜ್ವಾಪಾನ ಇಟ್ಟು ಗಂಡಸರು ದುಡಿತಿದ್ರಾವತ್ತ ಹೆಂಡತಿನ ಮನ್ಯಾಗ ಜ್ವಾಪಾನ ಇಟ್ಟು ಗಂಡಸರು ದುಡಿತಿದ್ರಾವತ್ತ ಹೆಂಡತಿನ ಕೆಲಸಕ್ಕೆ ಕಳಿಸಿ ಗಂಡಸರು ಅಡಿಗೆ ಮಾಡ್ತಾವ ಇವತ್ತ ಹೆಂಡತಿನ ಕೆಲಸಕ್ಕೆ ಕಳಿಸಿ ಮನ್ಯಾಗ ಅಡಿಗೆ ಮಾಡ್ತಾವ ಇವತ್ತ ಆವತ್ತ ಇವತ್ತ ಚಲೋದಂತಿರಿ ಯಾವತ್ತ ಭೇಷಂತಿರಿ ಯಾವತ್ತ ಗಂಡನ ಹಿಂದ ಸ್ಕೂಟರ್ ಮ್ಯಾಲ ಗಂಡನ ಹಿಂದ ಸ್ಕೂಟರ್ ಮ್ಯಾಲ ಹೆಂಡತಿ ಹೋಗ್ತಿದ್ಲಾವತ್ತ ಗಂಡನ ಹಿಂದ ಸ್ಕೂಟರ್ ಮ್ಯಾಲ ಹೆಂಡತಿ ಹೋಗ್ತಿದ್ಲಾವತ್ತ ಹೆಂಡತಿ ಹಿಡ್ಕೊಂಡ ಹಿಂದ ಕುಂದ್ರತವ ಹೆಂಡತಿನ ಹಿಡ್ಕೊಂಡು ಹಿಂದಗಡೆ ಗಂಡ ಕುಂತಿರ್ತಾವ ಇವತ್ತ ಆವತ್ತ ಇವತ್ತ ಚಲೋ ಅನ್ರಿ ಯಾವತ್ತ ಒಳ್ಳೇದಂತಿರಿ ಯಾವತ್ತ ಏನೇ ಅನ್ರಿ ಧರ್ಮ ಗಿರ್ಮ ಕಾಯತಿದ್ರು ಆವತ್ತ ಏನೇ ಅನ್ರಿ ಧರ್ಮ ಗಿರ್ಮ ಕಾಯತಿದ್ರು ಆವತ್ತ ಧರ್ಮ ಸುಡ್ರಿ ಕೆಟ್ಟ ಕರ್ಮ ನೋಡಬೇಕ್ರಿ ಇವತ್ತ ಧರ್ಮ ಸುಡ್ರಿ ಕೆಟ್ಟ ಕರ್ಮ ನೋಡಬೇಕ್ರಿ ಇವತ್ತ ಆವತ್ತ ಇವತ್ತ ಒಳ್ಳೇದಂತಿರಿ ಯಾವತ್ತ ಚಲೋದಂತಿರಿ ಯಾವತ್ತ ಒಳ್ಳೇದಂತಿರಿ ಯಾವತ್ತ ಚಲೋದಂತಿರಿ ಯಾವತ್ತ ಭೇಷಂತಿರಿ ಯಾವತ್ತ ಒಳ್ಳೇದಂತಿರಿ ಯಾವತ್ತ
ದಿನಮಾನವೇ ಬೇರೆ. ಆಶ್ಚರ್ಯ ಏನು ಅಂತಂದ್ರೆ ಆ ಒಂದು ಗ್ರಾಮದೊಳಗೆ ನಿತ್ಯಲೂ ಕೂಡ ಕಾಲವನ್ನು ಕಳೆಯಬೇಕಾದ್ರೆ ಮಗನಿಗೆ ಬುತ್ತಿ ಕಟ್ಟಿ ಕಳಿಸ್ತಾರೆ ತಾಯಿ ಕಾಶಿಬಾಯಿ. ಅವತ್ತಿನ ಸಂದರ್ಭ ಬಹಳ ಕಷ್ಟ. ತಾಯಿ ಅನ್ಕೊಂಡು ಮಗ ಈಗಾರ ಊಟ ಮಾಡ್ತಾನೆ ತಿಳ್ಕೊಂಡು ಖುಷಿಯಿಂದ ಬುತ್ತಿ ಮಾಡಿ ಕಳಿಸ್ಬೇಕಾದ್ರ ಆ ಬುತ್ತಿಯನ್ನು ಎಲ್ಲ ಲಿಂಗಪ್ಪ ಉಣ್ಲಿಲ್ಲ. ಆತನ ವಾರಿಗೆ ಗೆಳೆಯರೇ ಉಣ್ಣಾಕತ್ರು. ಆತನಿಗೆ ಊಟದ ಕಡೆಗೆ ಲಕ್ಷ್ಯ ಇಲ್ಲ, ಜೀವನದ ಕಡೆಗೆ ಲಕ್ಷ್ಯ ಇಲ್ಲ. ಆತನ ಆಶೆ ಏನು ಅಂತಂದ್ರೆ ಈ ಮರ್ತ್ಯಕ್ಕೆ ಬಂದಿನಂದ ಬಳಿಕ ಈ ಮರ್ತ್ಯದೊಳಗೆ ಏನೈತೆ ಅಂತ ತಿಳ್ಕೊಳ್ಬೇಕಂತಕ್ಕಂಥ ಆಶಯ. ಒಂದ್ ದಿವಸ ಏನಾಯ್ತು ಅಂತಂದ್ರೆ ಯಥಾ ಪ್ರಕಾರವಾಗಿ ಗೆಳೆಯರ ಜೊತೆಗೆ ಕುರಿಯನ್ನ ಕಾಯುವುದಕ್ಕಾಗಿ ಆಡನ್ನ ಮೇಯಿಸೋದಕ್ಕಾಗಿ ಎಲ್ಲ ಲಿಂಗಪ್ಪ ಅವನ ಗೆಳೆಯರ ಜೊತೆಗೆ ಹೋಗ್ಯಾನ. ಯಾವಾಗ ಗೆಳೆಯರ ಜೊತೆ ಹೋಗ್ಯಾನೆ, ಹೋದಂತ ಸಮಯದೊಳಗ ಊರು ಹೊರಗಡೆ ಅಡವಿಯೊಳಗ ಅಲ್ಲೆಲ್ಲೇ ಬಹಳ ಸುಂದರವಾಗಿರ್ತಕ್ಕಂಥ ಡಬ್ಗೋಳಿ ಮುಳ್ಳಿನ ಗಿಡ, ಡಬ್ಗೋಳಿ ಹಣ್ಣು ಅಂತಿರೋ ಡಬ್ಗೋಳಿ ಹಣ್ಣು ಅಲ್ಲೆಲ್ಲೇ ಬಹಳ ಚಂದ ಗುಂಪು ಡಬ್ಗೋಳಿ ಮುಳ್ಳಿನ ಗಿಡ ಅದಾವ. ಬಹಳ ಚಂದ ಮುಳ್ಳಿನ ಹಣ್ಣು ಬಿಟ್ಟಾವ. ಹಿಂಗ ಡಬ್ಗೋಳಿ ಮುಳ್ಳಿನೊಳಗ ಹಣ್ಣು ಬಹಳ ಚಂದ ಯಾವಾಗ ಬಿಟ್ಟಾವ, ಆತನ ವಾರಿಗೆ ಗೆಳೆಯರು ಆ ಕಡೆ ನಿಂತಾರ, ಇತ್ತ ಕಡೆ ಗಿಡದ ಬುಡಕ್ಕೆ ಎಲ್ಲ ಲಿಂಗಪ್ಪ ಕುಂತ್ಕೊಂಡಾಗ ಅವನ ಗೆಳೆಯರಿಗೆ ಆಶೆ ಏನು ಅಂತಂದ್ರೆ ಡಬ್ಗೋಳಿ ಮುಳ್ಳು ಬಹಳ ಚಂದ ಅದಾವ, ಅದ್ರೊಳಗ ಡಬ್ಗೋಳಿ ಹಣ್ಣು ಬಹಳ ಚಂದ ಕೆಂಪಗದಾವ ಅಂತಂದ್ರ ಹಣ್ಣು ತಿನ್ನಬೇಕಂತಕ್ಕಂಥ ಆಶಯ. ಅದಕ್ಕೆ ಒಂದು ಮಾತಂತಾರೆ ಏನು ಅಂತಂದ್ರೆ ಬಾಲ್ಯ ಹಣ್ಣು 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 ಎಂದಿತ್ತು, ಬಾಲ್ಯ ಹಣ್ಣು 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 ಎಂದಿತ್ತು, ಯೌವನ ಹೆಣ್ಣು 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 ಎಂದಿತ್ತು, ಮುಪ್ಪ ಮಣ್ಣು 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 ಎಂದಿತ್ತು ಅನ್ನುವಂಗ ಒಂದೊಂದು ವಯಸ್ಸಿನೊಳಗೆ ಒಂದೊಂದು ಬಯಸ್ತವಂತರಲ್ಲ, ಸುಳ್ಳಲ್ಲ. ಬಾಲ್ಯದ ವಯಸ್ಸ ಯಾವಾಗ ಡಬ್ಗೋಳಿ ಮುಳ್ಳಿನೊಳಗಿರ್ತಕ್ಕಂಥ ಡಬ್ಗೋಳಿ ಹಣ್ಣು ನೋಡಿ ತಿನ್ಬೇಕಂತ ತಿಳ್ಕೊಂಡು 5-6 ಹುಡುಗರು ಕೂಡ್ಕೊಂಡು ಏನು ಮಾಡಿದ್ರು ಅಂದ್ರೆ ಅಲ್ಲಿರ್ತಕ್ಕಂಥ ಕಲ್ಲು ತಗೊಂಡು ಬಂದಾರ. ಕಲ್ಲು ತಗೊಂಡು ಬಂದ ಡಬ್ಗೋಳಿ ಮುಳ್ಳಿಗೆ ಹಣ್ಣು ಬೀಳ್ತಾವ, ಕೆಂಪನ ಹಣ್ಣು ತಿನ್ಬೇಕಂತ ತಿಳ್ಕೊಂಡು ಕಲ್ಲು ಒಗದ ಬಗಿತಾರ, ಒಂದು ಹಣ್ಣು ಕೂಡ ಬೀಳಿಲ್ಲ. ಆಶ್ಚರ್ಯ ಏನು ಅಂತಂದ್ರ ಆ ಡಬ್ಗೋಳಿ ಮುಳ್ಳಿನ ಕಂಟಿಯೊಳಗ ದೊಡ್ಡ ಘಟ ಸರ್ಪ ಯಾವಾಗ ಮುಳ್ಳಿನ ಕಂಟೆ ಕುಂತೈತಿ, ಇವರು ಕಲ್ಲು ಒಗದ ಒಗಿತಾರ. ಆ ಮುಳ್ಳಿನ ಕಂಟೆಗಿರ್ತಕ್ಕಂಥ ಹಾವ ಬುಸ್ಗುಟ್ಟುತ್ತದೆ. ಇವ್ರ ಲಕ್ಷ್ಯ ಅದರ ಕಡೆಗಿಲ್ಲ, ಹಣ್ಣು ತಿನ್ಬೇಕಂತ ಆಶೆ ಅದ. ಯಾವಾಗ ವಾರಿಗೆ ಗೆಳೆಯರನ್ನು ಕುಡ್ಕೊಂಡು ಕಲ್ಲು ಯಾವಾಗ ಹೋಗತ್ರ ಒಂದು ಹಣ್ಣು ಬೀಳಲಿಲ್ಲ. ಎಲ್ಲೋ ಮೂಲೆ ಕುಂತಿರ್ತಕ್ಕಂಥ ಎಲ್ಲ ಲಿಂಗಪ್ಪ ಎದ್ದು ಬರೋದನ್ನು ನೋಡಿ ಅವರಂದ್ರು ಎಲ್ಲ ಲಿಂಗ ಹಣ್ಣು ಬಿಡಿಸ್ಕೊಡ್ತಾನೆ ತಿನ್ಬೇಕಂತ ತಿಳ್ಕೊಂಡು ಆಶಯ. ಎಲ್ಲ ಲಿಂಗಪ್ಪ ಬಂದ ಡಬ್ಗೋಳಿ ಮುಳ್ಳಿನ ಕಂಟ್ಯಾಗ ಯಾವಾಗ ಹೋಗು ಮುಂದೆ ಗೆಳೆಯರು ಎಲ್ಲಪ್ಪ ಅವು ಮುಳ್ಳು ಭಾಳ ಚುಸ್ತಾವು, ಮುಳ್ಳು ಭಾಳ ಡೇಂಜರ್ ಅದಾವ, ಆ ಮುಳ್ಳಿನ ಕಂಟಿ ಒಳಗೆ ಹೋಗ್ಬೇಡ, ನಿನ್ನ ಕೈ ನಿಲ್ಕಿದ್ರೆ ಮಾತ್ರ ಹಣ್ಣು ತೆಗೆದುಕೊಡು, ಇಲ್ಲಂದ್ರೆ ಬ್ಯಾಡ ಬಾ ಅಂತ ತಿಳ್ಕೊಂಡು ಅವನ ಗೆಳೆಯರ ಕರೆದ ಎಲ್ಲ ಲಿಂಗಪ್ಪ ಭವಸಾಗರದೊಳಗೆ ಬಂದಂತಾವ. ಸಂಸಾರ ಸಾಗರದ ಮುಳ್ಳು ಚುಚ್ಚಿದ್ರ ನೋಡ್ಲಾರ್ದಾವ, ಇನ್ನು ಆ ಮುಳ್ಳಿಗೆ ಹೆದರ್ತಾನೇನು, ಸೀದಾ ಹೊಕ್ಕಬಿಟ್ಟ ಮುಳ್ಳಿನ ಕಂಟ್ಯಾಗ. ಯಾವಾಗ ಡಬ್ಗೋಳಿ ಮುಳ್ಳಿನ ಕಂಟಿ ಒಳಗೆ ಯಾವಾಗ ಹೋದಂತ ಸಮಯದೊಳಗೆ ಮುಳ್ಳು ಚುಸ್ತಾವ ಅನ್ನೋದ್ರೊಳಗಾಗಿ ಆ ಡಬ್ಗೋಳಿ ಮುಳ್ಳಿನ ಗಿಡಗಳು ಏನಿದ್ದು ಅದ್ರೊಳಗೆ ಯಾವಾಗ ಹೊಕ್ಕಾನ, ಅದ್ರೊಳಗಿರ್ತಕ್ಕಂಥ ಘಟ ಸರ್ಪ ಬುಸ್ಗುಟ್ಬೇಕಾದ್ರೆ ಎಲ್ಲ ಲಿಂಗಪ್ಪ ನೋಡಿ ಅಂತಾನಂತೆ ಶಿವನ ನಾಗಾಭರಣ. ಶಿವನಿಗೆ ಪ್ರಿಯವಾಗಿರ್ತಕ್ಕಂಥ ಆದಿಶೇಷ, ಇಷ್ಟಕ್ಕೊಂದು ಸಿಟ್ಟು ಮಾಡ್ಕೋಬೇಡಪ್ಪ, ಇಷ್ಟು ಸಿಟ್ಟು ನೀನು ಸರಿಯಲ್ಲ, ನಿನಗ ಎಲ್ಲಿ ಭೂಷಣ ಆಗಿ ಅಂತಂದ್ರ ಶಿವನ ಕೊಳ್ಳೊಳಗ ಭೂಷಣ ಆಗಿ ಅಂತ ದೊಡ್ಡ ಬೆಲೆ ಐತಿಪ್ಪ ನಿನಗ. ಏನೋ ಹುಡ್ರು ಕಲ್ಲು ಒಗದಾವ, ಅವ್ರು ನಿನಗೆ ಒಗಿಬೇಕಂತ ಒಗದಿಲ್ಲಪ್ಪ, ಹಣ್ಣು ತಿನ್ಬೇಕಂತ ಒಗದಾರ, ಕಲ್ಲು ಅಂತ ತಿಳ್ಕೊಂಡು ನೀ ಸಿಟ್ಟು ಮಾಡ್ಕೊಂಡು ಅವ್ರಿಗೆ ಕತ್ಸಕೊಂಡು ಇಡಂಗಿಲ್ಲಪ್ಪ, ಬೇಡ ಯಪ್ಪ ಹೆಂಗ ಬಂದೀಯ ಹಂಗೆ ಹೋಗ್ಬಿಡು ಅಂದ ಎಲ್ಲ ಲಿಂಗಪ್ಪ. ಯಾರಿಗೆ? ಸರ್ಪಕ್ಕ. ಡಬ್ಗೋಳಿ ಮುಳ್ಳಿನ ಕಂಟಾಗಿರ್ತಕ್ಕಂಥ ಘಟ ಸರ್ಪಕ್ಕೆ ಯಾವಾಗ ಎಲ್ಲ ಲಿಂಗಪ್ಪ ಹೇಳಿ ಹಿಂಗೆ ಹಸ್ತ ಮುಟ್ಟತಾನ, ಬುಸ್ಗುಟ್ಟು ಅಂತ ಹಾವ ನೆಲವನ್ನ ತಗ್ಕೊಂಡು ಸೀದಾ ಹರ್ಕೊಂತ ಹೋತಂತ. ಯಾವಾಗ ಹರ್ಕೊಂತ ಹೋದಂತ ಸಮಯದೊಳಗ ಆ ಹಣ್ಣು ತಗೊಂಡು ಬಂದು ಕೊಡ್ತಾನ, ಎಲ್ಲರೂ ತಿಂತಾರ. ತಿಂದು ಮರೆ ತಮ್ಮ ಮನೆಗೆ ಬಂದಂತ ಸಮಯದೊಳಗ ತಾಯಿ ನೆನಪಿರಲಿ ಬಡತನದ ಪರಿಸ್ಥಿತಿಯೊಳಗೆ ಇರಬೇಕಾದ್ರೆ ತಾಯಿ ಕೊಟ್ಟಂತ ಸಂಸ್ಕಾರ, ತಂದೆ ಕೊಟ್ಟಂತ ಸಂಸ್ಕಾರ, ಹಸಿದು ಬಂದವನಿಗೆ ಅನ್ನವನ್ನು ಕೊಡುವಂತ ಸಂಸ್ಕಾರ, ಮನೆಯೊಳಗ ಕಾಶಿಬಾಯಿ ಸಿದ್ದಪ್ಪ ಮಗನಾಗಿರ್ತಕ್ಕಂಥ ಎಲ್ಲ ಲಿಂಗಪ್ಪನಿಗೆ ಕೊಟ್ಟಂತ ಸಂಸ್ಕಾರ ನೆನಪಿರ್ಲಿ. ಅವ ಮಕ್ಕಳಿಗೆ ಸಂಸ್ಕಾರ ಕೊಡ್ಬೇಕಂತಂದ್ರ
ದಿನ ಹೊಡೆಯುವುದು ಬಡಿಯುವುದು ಅಂತಂದ ಅಲ್ಲ. ಮಕ್ಕಳು ಕೆಲವೊಂದನ್ನ ನೋಡಿ ಕಲಿತಾವ, ಕೆಲವೊಂದನ್ನ ಆಡಿ ಕಲಿತಾವ, ಕೆಲವೊಂದನ್ನ ಕೇಳಿ ಕಲಿತಾವ. ನೆನಪಿರ್ಲಿ, ನೀವು ಗಂಡ ಹೆಂಡತಿ ಎಷ್ಟೇ ಜಗಳ ಮಾಡ್ರಿ ಬ್ಯಾಡ ಅನ್ನಂಗಿಲ್ಲ. ಮನಿ ಒಳಗ ತಿಳುವಳಿಕೆ ಬರ್ತಕ್ಕಂಥ ಮಕ್ಕಳು ಅಂದ್ರೆ ಮಕ್ಕಳ ಮುಂದೆ ಎಂದೂ ಕೂಡ ಜಗಳ ಮಾಡಕ್ ಹೋಗ್ಬೇಡ್ರಿ, ಕೆಟ್ಟ ಶಬ್ದ ಬೇಯಕ್ ಹೋಗ್ಬೇಡ್ರಿ. ಯಾಕ? ಸಾಲಿ ಒಳಗ ಯಾವ ಶಿಕ್ಷಕನು ಕೂಡ ಕೆಟ್ಟ ಶಬ್ದ ಹೇಳ್ಕೊಡುದಿಲ್ಲ. ಕೆಲವೊಂದನ್ನ ನೋಡಿ ಕಲಿತಾವ, ಕೆಲವೊಂದನ್ನ ಕೇಳಿ ಕಲಿತಾವ, ಕೆಲವೊಂದನ್ನ ಆಡಿ ಕಲಿತಾವ. ಹೆಂಗ ಕಲಿತಾವ? ಸಂಸ್ಕಾರ ಹೆಂಗಿರ್ತ? ಇದೊಂದು ಹೇಳಿ ಮುಗಿಸ್ತೀನಿವ. ಆಗರ್ಭ ಶ್ರೀಮಂತ ಮನಿತನ, ಮನಿ ಮುಂದೊಂದು 18 ಕಾರ, ಮನಿ ಒಳಗ ಕೈಗೊಬ್ರ ಕಾಲಿಗೊಬ್ರ ಆಳ ಮಕ್ಕಳ, ಅಡಿಗೆ ಮಾಡ್ಬೇಕನ್ನಂಗಿಲ್ಲ, ಬಟ್ಟೆ ತೊಳಿಬೇಕನ್ನಂಗಿಲ್ಲ, ಸುಮ್ಮನೆ ಶ್ರೀಮಂತ ಮನಿತನ. ತಿಳುವಳಿಕೆ ಬರುವಂತ ಹುಡ್ರು ಒಂದು 5, 6, 7, 8 ವರ್ಷದ ಹುಡ್ರು ಮನ್ಯಾಗ ಭಾಳ ಇದ್ವು. ಇವ್ರ ಮನೆಯೊಳಗೆ ಒಂದು ಮದುವೆ ಬಂತು. ಮದುವೆ ಮಾಡ್ಬೇಕಾದ್ರೆ ಮನೆಯಾಗ ಎಲ್ಲರೂ ಕೂಡ ವಿಚಾರ ಮಾಡ್ರಿ, ಮತ್ತೀಗ ಈ ಬಟ್ಟೆ ಖರೀದಿ ಜವಳಿ ಅಂತೀರಿ, ಏನಂತೀರಿ ಈ ಕಡೆ? ನಮ್ಮ ಕಡೆ ಜವಳಿ ಖರೀದಿ ಅಂತ ಕರೀತಾರೆ, ಹೌದ್ರಿ? ಮನ್ಯಾಗ ಏನಾರ ಮದುವೆ ಇತ್ತಂದ್ರೆ ಬಂಗಾರ ಬೆಳ್ಳಿ ಬಟ್ಟೆ ಖರೀದಿ ಅಂತಿರಲಿ, ಈ ಕಡೆ ಜವಳಿ ಅಂತೀರಿ, ಏನಂತೀರಿ? ಜವಳಿ ಖರೀದಿ, ಬಟ್ಟೆ ಖರೀದಿ. ಅದ್ರಾಗ ಭಾಳ ಸಸ್ತವೆ ನಿಮ್ಗೆ. ಇಲ್ಲೇ ಚಡಚಾಣ ಒಂದು 60 ಕಿಲೋಮೀಟರ್ ಒಳಗೆ ಚಡಚಾಣ ಬಟ್ಟೆ ಭಾರಿ ಸಿಗುತ್ತವೆ. ನಮ್ಮ ಭಾಗದ ಮಂದಿ ಸಹಿತ ಬಂದು ಹೋಯ್ತಾರೆ ಇಲ್ಲಿ ಅಲ್ಲ. ಆಶ್ಚರ್ಯ ಏನು ಅಂತಂದ್ರೆ ಬಟ್ಟೆ ಖರೀದಿ ಅಂತ ತಿಳ್ಕೊಂಡು ಮನೆಗೆಲ್ಲರೂ ಕೂಡ ಬಂಗಾರ ಮತ್ತು ಬೆಳ್ಳಿ ಅವು ಏನೇನು ಸಾಮಗ್ರಿಗಳು ಬೇಕು ಬಟ್ಟೆ ತರಕಂತ ತಿಳ್ಕೊಂಡು ಜವಳಿ ಖರೀದಿ ಅಂತ ತಿಳ್ಕೊಂಡು ಮನೆಯವರು 4 ಕಾರ್ ತುಂಬಿದ್ವು. 4 ಕಾರ್ ತುಂಬಿದಾಗ ಅವತ್ತು ಸಾಲೆ ರಜೆ ಇತ್ತು, ಮಕ್ಕಳು ಮನೆಯಾಗಿದ್ವು. ಮನೆಯಾಗಿದ್ದಾಗ ಮನ್ಯಾಗ ಆಡು ಹುಡ್ರವ್ರು ನಾವು ಬರ್ತೀವಿ ಅಂತ ಅಳಕತ್ತವ. ಅಳು ಮುಂದೆ ಬ್ಯಾಡ ಇಲ್ಲೇ ಕುಂದ್ರಿ ಅಂತ ತಿಳ್ಕೊಂಡು ಇವ್ರು ಮನೆಯಾಗೆಲ್ಲ ಹೇಳಿದ್ರೆ ಇಲ್ಲ ಬರ್ತೀವಿ ಅಂತ ತಿಳ್ಕೊಂಡು ಹುಡ್ರು ಅಳಕತ್ತವ. ನಡಿ ಏನಾಗ ಕರ್ಕೊಂಡು ನೋಡಿ ಅಂತ ತಿಳ್ಕೊಂಡು ಹುಡ್ರನ್ನ ಕೂಡ ಕರ್ಕೊಂಡು ಹೋದ್ರಿ ಇವರು. ಯಾವಾಗ ಬಟ್ಟೆ ಖರೀದಿಗೆ ಅಂತ ತಿಳ್ಕೊಂಡು ಇಂಡಿಗೆ ಹೋಗ್ಯಾರ, ಆಗರ್ಭ ಶ್ರೀಮಂತ ಮನೆತನ, ಬಂಗಾರ ತೊಗೊಂಡ್ರು, ಬೆಳ್ಳಿ ತೊಗೊಂಡ್ರು, ಏನೇನು ಬೇಕೆಲ್ಲ ತೊಗೊಂಡು ಕೊನೆಗೆ ಬಟ್ಟೆ ಅಂಗಡಿ ಬಂದ್ರೆ. ಬಟ್ಟೆ ಅಂಗಡಿ ಬರ್ಬೇಕಾದ್ರೆ ಆಶ್ಚರ್ಯ ಏನು ಅಂತಂದ್ರೆ ಅಲ್ಲಿ ಬಟ್ಟೆ ಮಾರಾವಿದ್ದ. ಅವ ಹೆಂಗಿದ್ದ ಅಂತಂದ್ರೆ ಅವ್ನ ಕೈ ಒಂದು ಅರ್ಥವಾಗಿರ್ತಕ್ಕಂಥ ಚಲೋ ಕತ್ರಿ ಇತ್ತು. ಅವ ಒಂದು ಅರಿವಿ ತಗೊಂಡ ಹಿಂಗೆ ಕಟ್ ಮಾಡ್ಬೇಕಾದ್ರೂ ಕೂಡ ಅವ ಏನಂತಿದ್ನಂದ್ರ ವಾರೆವ ಕತ್ರಿ ಅಂತಿದ್ದವ. ಒಂದು ಬಟ್ಟೆ ಕಟ್ ಮಾಡ್ಬೇಕಾದ್ರೂ ಕೂಡ ವಾರೆವ ಕತ್ರಿ ಅಂತಿದ್ದ. ಒಂದು ಜಂಪರ್ ಪೀಸ್ ಕಟ್ ಮಾಡ್ಬೇಕಾದ್ರೂ ಕೂಡ ವಾರೆವ ಕತ್ರಿ ಅಂತಿದ್ದ. ಆ ಹುಡುಗನ ದೃಷ್ಟಿ ಎಲ್ಲಿ ಬಿತ್ತು ಅಂದ್ರೆ ಅವನ ಕೈಯಾಗಿರ ಕತ್ರಿ ಮ್ಯಾಗ ಬಿತ್ತು. ನೋಡಿದ್ರು ಸುಮಾರು ಒಂದು 5-6 ಲಕ್ಷ ರೂಪಾಯಿ ಬಟ್ಟೆ ತಗೊಂಡ್ರ. ಊಟ ಮಾಡ್ಕೊಂಡು ಬರುವಂತ ಸಮಯದೊಳಗೆ ಬಟ್ಟೆ ಅಂಗಡಿಯಿಂದ ಹೊರಗೆ ಬರ್ಬೇಕಾದ್ರೆ ಆ ಹುಡುಗಂದ ಯಪ್ಪ ಅಂದ, ಏನು ಅಂದ, ನಂಗೆ ಆ ಕತ್ರಿ ಬೇಕಾ ಅಂದವ. ಅವ್ರಪ್ಪ ಅಂದ, ತಮ್ಮ ಅದು ಅಂಗಡಿದೈತಿ, ಹಂಗೆ ಕೊಡಂಗಿಲ್ಲ ಅವರು, ನಿನಗೆ ಬೇಕಂದ್ರೆ ಅಂತವ್ ಬೇರೆ ಜಗ್ ಕತ್ರಿ ಕೊಡಿಸ್ತೀನಿ ಬಾ ಅಂದಾಗ ಹುಡುಗಂದ ಇಲ್ಲ ನನಗೆ ಅದ ಕತ್ರಿ ಬೇಕಂದವ. ಯಾಕ? ಅವ ನೋಡಿದ್ದ ಆ ಕತ್ರಿನ, ಕೇಳಿದ್ದ ಏನಂತ, ವಾರೆವ ಕತ್ರಿ. ಹಾಳಿ ಕಟ್ ಮಾಡದ, ಪೇಪರ್ ಕಟ್ ಮಾಡದ, ಬಟ್ಟೆ ಕಟ್ ಮಾಡದ, ಪ್ಯಾಂಟ್ ಪೀಸ್ ಕಟ್ ಮಾಡದ, ಜಂಪರ್ ಪೀಸ್ ಕಟ್ ಮಾಡದ, ಕಟ್ ಮಾಡೋ ಸತ್ಯವಂತಿದ್ದ ವಾರೆವ ಕತ್ರಿ ಅಂತ ಹೇಳಿ. ಆ ಹುಡುಗನ ಕಣ್ಣಾಗ ನೆಟ್ಟಿತ್ತದು ಆ ಕತ್ರಿ ಬೇಕಂತ ಹಠ ಹಿಡದ. ಅನಿವಾರ್ಯ ಮತ್ತೆ ತಿಳ್ಕೊಂಡು ಆ ಕತ್ರಿ ರೇಟ್ ಎಷ್ಟೈತೆ ಅಷ್ಟು ಕೊಟ್ಟು ಕತ್ರಿ ತೊಗೊಂಡು ಬಂದ್ರೆ ಆ ಹುಡುಗ ಪ್ರಾಣ ಬಿಟ್ಟನ ಕತ್ರಿ ಬಿಡಂಗಿಲ್ಲ ಅಂತ ಕತ್ರಿ ಬಗಲಾಗ ಇಟ್ಕೊಂಡವ. ಅವ್ರ ಅಪ್ಪನ ಕೈ ಕೊಡ್ಲಿಲ್ಲ, ಅವ್ರ ಅವನ ಕೈ ಕೊಡ್ಲಿಲ್ಲ, ಕತ್ರಿ ಬಗಲಾಗ ಇಟ್ಕೊಂಡ. ಇವ್ರು ಮುಂಜಾನೆ ಸಂಜೆ ಮಠ ಶಾಂತಿ ಎಲ್ಲ ಮಾಡ್ಕೊಂಬಂದ ದೊಡ್ಡ ಮಂತಾನ ಬಂದರೆಲ್ಲರೂ ಕೂಡ ಆಸರ ಬೆಸ್ಕಾಯಿ ಮೊಕೊಂಡ್ಬಿಟ್ಟಿದ್ರು. ಈ ಹುಡುಗ ನಿದ್ದೆ ಹತ್ತಿಲ್ಲ, ಹುಡುಗ ನಿದ್ದೆ ಹತ್ತಿಲ್ಲ. ಅವ ಅಂದ ಏನು ಮಾಡ್ಬೇಕು ನೋಡಿದ್ನಲ್ಲ, ಹಾಳಿ ಕಟ್ ಮಾಡಂತೇಳಿ ವಾರೆವ ಕತ್ರಿ ಟ್ಯೂಜುರಿ ಕಿಲಿ ತೆಗದ, ಏನು ಗುಲಾಬಿ ಕಲರ್ನು 2 ನೋಟಿದ್ವಲ್ಲ ಸೀದಾ ಪೆಂಟಿ ತೊಗೊಂಡ ಹಿಡ್ಕೊಂತಿದ್ದ. ವಾರೆವ ಕತ್ರಿ ಅಂತಿದ್ದ, ಕಟ್ ಮಾಡ್ತಿದ್ದ, ವಾರೆವ ಕತ್ರಿ ಅಂತಿದ್ದ, ಕಟ್ ಮಾಡ್ತಿದ್ದ. ಸುಮಾರು ಒಂದು 5-6 ಲಕ್ಷ ರೂಪಾಯಿ ಕಟ್ ಮಾಡಿ ಒಗದ. ಹುಡುಗನಿಗೆ ನಿದ್ದೆ ಹತ್ತಲಿಲ್ಲ. ನಿದ್ದೆ ಹತ್ತಿರುವಂಥ ಸಮಯದೊಳಗೆ ಏನು ಬಟ್ಟೆ ಕಟ್ ಮಾಡುವ ನೋಡಿದ್ನಲ್ಲ ವಾರೆವ ಕತ್ರಿ ಅಂತೇಳಿ ಏನು ಗಂಟು ತೊಗೊಂಬಂದಿಟ್ಟಿದ್ರಲ್ಲ, ಆ ಗಂಟಿನ ಮ್ಯಾಗ ಕಣ್ಣು ಬಿತ್ತಿ ಹುಡುಗ ಬಟ್ಟೆ ಗಂಟಿನ ಮ್ಯಾಗ. ಯಾವಾಗ ಅರಿವಿ ಗಂಟಿನ ಮ್ಯಾಗ ಕಣ್ಣು ಬಿತ್ತ, ಗಂಟು ಬೆಚ್ಚಿದವನ ಹಿಂಗೊಂದು ಸೀರೆ ಹಿಡಿತಿದ್ದ, ವಾರೆವ ಕತ್ರಿ ಅಂತಿದ್ದ, ಕಟ್ ಮಾಡ್ತಿದ್ದ. ಎಲ್ಲಾ ಬಟ್ಟೆ ಗಂಟು ಕಟ್ ಮಾಡಿದ. ಬೆಳಗ ಮುಂಜಾನೆ 4 ಗಂಟೆ ಆತ. ಅವಾಗಾರ ಮುಕ್ಕೋಬೇಕು ಇಲ್ಲಿವ, ನಿದ್ದೆ ಹತ್ತಿಲ್ಲ ಅವಂಗ. ಆಶ್ಚರ್ಯ ಏನಾಗಿತ್ತಂದ್ರೆ ಇವ್ರು ಹೆಣ್ಮಕ್ಳು ಬ್ಯಾಸರಿಕೆಯಿಂದ ಹೋಗಿ ಮುಕ್ಕೊಂಡಿದ್ರೆ. ಹೆಣ್ಮಕ್ಳು ರೂಢಿ ಅಂದ್ರೆ ಹಿಂಗೆ ಕಟ್ಟಿದ್ದ ತುರ್ಬ ಬಿಚ್ಚಿ ಮುಕ್ಕೊಂತಾರಲ್ಲ, ಈ ಹುಡುಗನ ದೃಷ್ಟಿ ಎಲ್ಲಿ ಬಿತ್ತಂದ್ರೆ ಅವರು ಒಂದು ತುರ್ಬೋದ ಮೇಲೆ ಬಿತ್ತು. ಇವಂದ ಸೀದಾ ಕತ್ರಿ ಹಿಡ್ಕೊಂಡ, ಅವ್ರ ಒಂದು ತುರ್ಬ ಹಿಡ್ಕೊಂಡ, ವಾರೆವ ಕತ್ರಿ ಅಂದ. ಅವ್ರ ಒಂದು ತುರ್ಬನ ಕಟ್ ಮಾಡಿದ, ಅವ್ರ ಅಮ್ಮನ ಕೂಲ್ದ ಕಟ್ ಮಾಡಿದ. ಮನ್ಯಾಗ 8 ಮಂದಿ ಹೆಣ್ಮಕ್ಳದ್ರೆ ಎಲ್ಲಾರ ತುರ್ಬನ ಗಯಮಯ ಆಗ್ಯಾವ. ಬೆಳಗ ಮುಂಜಾನೆ 5 ಗಂಟೆ ಆತ. 5 ಗಂಟೆ ಆದಾಗ ಈ ಹುಡುಗ ಕೈಯಾಗ ಕತ್ರಿ ಹಿಡ್ಕೊಂಡು ಕನ್ವರ್ಸ್ಕೊಂತ ಮಕ್ಕೊಂಡಾನ. ವಾರೆವ ಕತ್ರಿ. ಇವ್ರು ಹೆಣ್ಮಕ್ಳು ಬೆಳಿಗ್ಗೆ ಎದ್ಕೊಳ್ಳಿ, ತಂಗಿ ನಿನ್ನ ಜೋಟ್ಲಿಲ್ಲ, ನೀನ ಕೂಲಿಲ್ಲ, ನಿನ್ನ ತುರುಬಿಲ್ಲ, ಯಾಕೆಲ್ಲ ಮಂಗಮ ಎಲ್ಲಿ ಹೋಗ್ಯಾವ ಹುಡುಕ್ಯಾಡ್ತಾರೆ. ಎಲ್ಲರೂ ಬೋಳಾಗ್ಯಾರ.
ಮನ್ಯಾಗ್ರೆ ಹೆಣ್ಮಕ್ಳು ಎಲ್ಲರ ತಲೆ ಒಂದು ಕೂದ ಸಹಿತ ಇಲ್ಲ, ಎಲ್ಲಿ ಹೋಗಿ ನೋಡ್ತಾರ, ಎಲ್ಲ ಕೆಳಗೆ ಬಿದ್ದವ. ಯಾಕೆ ಏನಾಗೈತಿ? ಆ ಹುಡುಗ ಕನಸನೆ ಕನ್ವರ್ಸಕತ್ತಾನ, ವಾರೆ ವಕತ್ರಿ ವಾರೆ ವಕತ್ರಿ ವಾರೆ ವಕತ್ರಿ. ಇಲ್ಲ ಇದ್ರದ ಹೊಡ್ತಿದ ಅಂದ್ರ ಯಾಕ? ಕೆಲವೊಂದನ್ನು ನೋಡಿ ಕಲಿತಾವ, ಕೆಲವೊಂದನ್ನು ಆಡಿ ಕಲಿತಾವ, ಕೆಲವೊಂದನ್ನು ಕೇಳಿ ಕಲಿತಾವ. ಮಕ್ಕಳಿರುವಂಥ ಸಮಯದೊಳಗೆ ಎಷ್ಟ ಜಗಳಾಡ್ರಿ, ಗಂಡ ಹೆಂಡತಿ ಮಕ್ಕಳ ಮುಂದೆ ಜಗಳಾಡಕ್ಕೆ ಹೋಗ್ಬೇಡ್ರಿ. ನೀವು ಜಗಳ ಮಾಡಿದ್ರಿ ಅಂದ್ರೆ ನೀವು ಬೇದಂತ ಶಬ್ದವನ್ನು ಹೊರಗೆ ಬಂದು ಇನ್ನೊಬ್ಬರ ಮ್ಯಾಗ ಪ್ರಯೋಗ ಮಾಡೇ ಬಿಡ್ತಾವ ಮಕ್ಕಳ. ಆದ್ರೆ ಕಾಶಿಬಾಯಿ ಸಿದ್ದಪ್ಪ ಮಗನಿಗೆ ಚಲೋ ಸಂಸ್ಕಾರ ಕೊಟ್ಟಾರ, ಕುರಿ ಕಾಯಕ್ಕೆ ಹಚ್ಚಾರ. ಹೀಗಿರ್ಬೇಕಾದ್ರ ಬಡತನ ಪರಿಸ್ಥಿತಿ, ಬಡತನ ಇರುವಂತ ಸಂದರ್ಭದೊಳಗ ಆ ಬಡತನವನ್ನ ಕಳ್ಕೊಳ್ಳೋದಕ್ಕಾಗಿ ಏನು ಮಾಡ್ಬೇಕನ್ನುವಂತ ಸಂದರ್ಭದೊಳಗ ಭಗವಂತ ಕೆಲವೊಬ್ಬರಿಗೆ ಕೊಟ್ಟು ನೋಡ್ತಾನ, ಕೆಲವೊಬ್ಬರಿಗೆ ಕಸ್ಕೊಂಡು ನೋಡ್ತಾನ. ಮನುಷ್ಯ ಹೆಂಗಿರ್ಬೇಕಂದ್ರೆ ಎರಡು ಮುಖದ ಹಾವಿದ್ದಂಗೆ ಇರಬಾರ್ದ, ಒಂದ ಮುಖವಾಗಿರ್ಬೇಕ. ಯಾಕೆ? ಯಾವ ಸಮಯದೊಳಗ ಯಾರಿಗೆ ಯಾವಾಗ ಏನು ಬರುತ್ತೋ ಗೊತ್ತಿಲ್ಲ. ಮರಣ ಬರೋಕಿನ ಮುಂಚೆಕ 4 ಮಂದಿಗೆ ಬೇಕಾಗಿ ಹೋಗ್ಬೇಕು ಅನ್ನುವಂತ ಮಾತು ಕರೀತಾರಲ್ಲ, ಹಂಗ ಎಲ್ಲಪ್ಪನು ಕೂಡ ಬೆಳಿಬೇಕಾದ್ರೆ ಮಗನನ್ನ ಒಬ್ಬರ ಮನೆಯೊಳಗ ಜೀತದಾಳಾಗಿಡ್ತಾರ. ಜೀತದಾಳಾಗಿಡಬೇಕಾದ್ರೆ ಎಷ್ಟು ಕಷ್ಟ ಇರ್ಬೇಕಾಗಿನ ಸಂದರ್ಭದೊಳಗ ಮಗನಿಗೆ ಕನ್ಯೆ ನೋಡೋ ವಿಚಾರ ಮಾಡ್ತಾರ, ಮದುವೆ ಮಾಡೋ ವಿಚಾರ ಮಾಡ್ತಾರೆ. ಅದು ಹೇಗೆ ಏನು ಅನ್ನುವಂಥದ್ದನ್ನ ನಾಳಿನ ದಿವಸ ನಾವು ಕೂಡ ನೋಡೋಣ ಅಂತಕ್ಕಂಥ ಮಾತನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ. ಈಶ್ವರ ಅಂತಂದ್ರೆ ತಾಯಿ ನೆನಪಿರ್ಲಿ, ಅವ್ರ ಬಗ್ಗೆ ಕೇಳೋದೊಂದು ಮಾತಿರ್ಲಿ. ಪ್ರಸ್ತುತ ನಮ್ಮ ಶಿವಪುರ ಗ್ರಾಮದೊಳಗಿರ್ತಕ್ಕಂಥ ಅಪ್ಪನ ಗದ್ದಿಗೆ ಎಂತ ಶಕ್ತಿ ಐತಿ ಅಂತಂದ್ರೆ ದೊಡ್ಡ ಶಕ್ತಿ ಐತಿ. ಅದ್ರಾಗ ಅಜ್ಜೋರು ಬಂದ ಮ್ಯಾಗಂಕರು ನಿತ್ಯಲು ಕೂಡ ರುದ್ರಾಭಿಷೇಕ. ಆ ಶಕ್ತಿ ಇವತ್ತು ಎಲ್ಲಿ ಕಾಣಕತ್ತೀವಿ ಅಂದ್ರೆ ಪೂಜ್ಯ ಶಿವಲಿಂಗ ಮಹಾಸ್ವಾಮಿ ನಾವು ಕಾಣಕತ್ತೀವಿ ಅಂತಕ್ಕಂಥ ಮಾತನ್ನ ನಾವೆಂದೂ ಕೂಡ ಮರಿಬಾರ್ದು. ಯಾಕಂತಂದ್ರೆ ಅಜ್ಜೋರು ಮಾತು ಹೇಳಿದ ನಿನ್ನೆ ದಿವಸ, ಇವತ್ತಿನ ದಿವಸ ತಮ್ಮೆಲ್ಲರೂ ಕೂಡ ದಾಸೋಹ ಶಿವಕೊಂಡಿರ್ತಕ್ಕಂಥ ಶ್ರೀಮತಿ ಐಶ್ವರ್ಯ ಆಕಾಶ್ ಗದಿ ಮುಂದೆ ಸಂಕಲ್ಪ ಮಾಡ್ಕೊಂಡ್ರು. ಅವರು ಏನಂತಂದ್ರ ನನ್ನ ಮಗನಿಗೆ ಒಂದು ಕಾರ್ಯ ಆಗ್ಬೇಕಾಗೈತೆಪ್ಪ. ಬಹಳ ಮಂದಿ ಹೇಳ್ತಾರ, ಅಪ್ಪರು ಕೂಡ ಹೇಳ್ಯಾರ. ಯಾಕಂದ್ರ ಕರ್ತೃತ್ವ ಗದಿ ಶಕ್ತಿ ಬಹಳ ದೊಡ್ಡದೈತಿ. ಯಾರು ಬಯಸಿ ಬೇಡ್ತಾರ, ಬಯಸಿ ಬಂದವರನ್ನ ಕಾಯುವುದಕ್ಕಾಗಿರ್ತಕ್ಕಂಥ ನಂದಾದೀಪ ಯಾರಾದ್ರು ಅಂತಂದ್ರೆ ಅದು ಶಿವಪುರ ಗ್ರಾಮದೊಳಗಿರ್ತಕ್ಕಂಥ ಅಪ್ಪ ಶಿವಲಿಂಗಜ್ಜ ಅಂತಕ್ಕಂಥ ಮಾತು ತಮ್ಗೆಲ್ಲ ಹೆಂಗ್ ಗೊತ್ತೈತಲ್ಲ. ಕಷ್ಟ ಅಂತ ಬಂದವರ ಕಷ್ಟವನ್ನು ದೂರ ಮಾಡ್ತಕ್ಕಂಥ, ಹಸಿವೆ ಅಂತ ಬಂದವ್ರಿಗೆ ಅನ್ನ ಕೊಡುವಂಥ ಶಿವಲಿಂಗಜ್ಜನ ಗದ್ದಿಗೆ ಬಂದು ಬೇಡ್ಕೊಂಡ್ರು. ಏನಂತ? ನನ್ನ ಮಗನಿಗೆ ಒಂದು ಕಾರ್ಯ ಆಗ್ಬೇಕಾಗೈತೆಪ್ಪ. ಆ ಕಾರ್ಯ ಏನಾದ್ರು ಆತು ಅಂತಂದ್ರೆ ಪುರಾಣದೊಳಗೆ ಒಂದ್ ದಿವಸ ದಾಸೋಹ ಮಾಡಿಸ್ತೇನೆಪ್ಪ ಅಂತ ಸಂಕಲ್ಪ ಮಾಡ್ಕೊಂಡಿದ್ರು ಅವ್ರು. ವಿಚಾರ ಮಾಡ್ರಿ, ಅವ್ರಿರೋದು ಅಲ್ಲೇ, ಅಜ್ಜನ ಗದ್ದಿಗಿರೋದು ಇಲ್ಲೇ. ನೆನಪಿರ್ಲಿವ, ಅಜ್ಜನ ಗದ್ದಿಗೆ ಶಕ್ತಿ ಯಾರ ನಂಬ್ಯಾರ ಅವ್ರಿಗೆ ಗೊತ್ತೈತೆ. ಅದ ತಮ್ಗೆಲ್ಲ ಗೊತ್ತೈತಿ, ನನ್ಕಿನ್ನ ಹೆಚ್ಚಿಗೆ ನಿಮ್ಗೆಲ್ಲ ಗೊತ್ತೈತಿಲ್ಲ ಅಂತಲ್ಲ. ಆ ತಾಯಿ ಸುಮ್ಮನೆ ಹಂಗ ಬಂದ ಸಂಕಲ್ಪ ಮಾಡ್ಕೊಂಡು ಹೋದಂಗ ಆಶ್ಚರ್ಯ ಏನು ಅಂತಂದ್ರೆ, ಆ ತಾಯಿ ಅನ್ಕೊಂಡ ರೀತಿಯೊಳಗ ಅವನ ಮಗನಿಗೆ ಏನು ಕೊಡಬೇಕ ಅದನ್ನ ಅಪ್ಪ ಕರ್ತೃ ಶಿವಲಿಂಗಜ್ಜ ಆಶೀರ್ವಾದ ಮಾಡಿದ. ಆಶೀರ್ವಾದ ಮಾಡಿದ ರೀತಿಯೊಳಗ ಆ ತಾಯಿ ಅಂದ್ಕೊಂಡ ರೀತಿಯೊಳಗೆ ಒಂದ್ ದಿವಸ ಪ್ರಸಾದ ಮಾಡಿಸ್ಬೇಕ್ರಿ ಅಂದಾಗ, ಅವಾಗ ಏನು ಪ್ರಸಾದ ಮಾಡಿಸ್ಬೇಕಂತ ತಿಳ್ಕೊಂಡು ವಿಚಾರ ಮಾಡಿದಾಗ, ನಿನಗೆ ಅಜ್ಜ ಏನು ಶಕ್ತಿ ಕೊಡ್ತಾನ ಅದನ್ನ ಪ್ರಸಾದ ಮಾಡಿಸೇವ ಅಂತ ತಿಳ್ಕೊಂಡು ಕೇಳಿದಾಗ ಆ ತಾಯಿ ಸಂಕಲ್ಪ ನೋಡ್ರಿ ಹೆಂಗೈತೆ ಅಂದ್ರೆ, ಇವತ್ತಿನ ದಿವಸ ನಿಮ್ಗೆಲ್ಲರಿಗೂ ಕೂಡ ಗುಲಾಮ್ ಜಾಮೂನ್ಗ ಆಗಿನ ಸಮಯದ ಬಡತನದೊಳಗಿದ್ರು ಕೂಡ ಎಲ್ಲಾ ಲಿಂಗಪ್ಪನ ಜೀವನ ಹೇಗಿರುತ್ತೆ, ಬಡತನ ಹೇಗಿರುತ್ತೆ, ಭಗವಂತ ಎಷ್ಟು ಕಷ್ಟ ಕೊಡ್ತಾನ, ಕಷ್ಟ ಬಂದಾಗ ಹೇಗಿರ್ಬೇಕು ಅನ್ನುವಂಥ ವಿಚಾರವನ್ನ ನಾಳಿನ ದಿವಸ ನಾವು ಕೂಡ ನೋಡೋಣ ಅಂತಕ್ಕಂಥ ಮಾತನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛಪಡ್ತಾ